ಬೇಕಾಗಿರೋದು ಸೌಜನ್ಯನ ಪ್ರಕರಣ. ಆದ್ರೆ ಇವತ್ತು ಸೌಜನ್ಯ ಅಷ್ಟೇ, ಅವತ್ತು ನನ್ಗೆ ಯಾರು ಅಂತ ಗೊತ್ತಿರ್ಲಿಲ್ಲ ಹುಡುಗಿ. ಆ ಮಗು ಅವತ್ತು ದೃಶ್ಯ ನೋಡಿದ ದೃಶ್ಯನ ನಾನು ಅಲ್ಲಿಂದ ಬರೋವರೆಗೂ ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ. ಧರ್ಮಸ್ಥಳದಲ್ಲಿ ಬಸ್ ಹತ್ಬೇಕಾದ್ರೆ ಅಲ್ಲಿ ಹೇಳಿದಾರೆ, ನೋಡಮ್ಮ ಈ ತರ ಎಲ್ಲ ನೀನ್ ಬಾಯಿ ಬಿಡಬಾರ್ದು, ಇಲ್ಲಿ ಸರಿ ಹೋಗಲ್ಲ, ನಿನ್ಗೆ ತೊಂದರೆ ಆಗುತ್ತೆ, ನೀನ್ ಹೊರಟು ಬಿಡು ಅಂತ ಎಲ್ಲರೂ ನನ್ನನ್ನು ಹೊರಡಕ್ಕೆ ರೆಡಿ ಮಾಡಿದ್ದಾರೆ. ಅಂದ್ರೆ ಅಲ್ಲಿಯ ವಾತಾವರಣ, ಅಲ್ಲೇ ಒಂದು ಏನು ಹೇಗಿದೆ ಅನ್ನೋದನ್ನ ನಾನು ಇವಾಗ ಅರ್ಥ ಮಾಡ್ಕೊಂತ ಇದ್ದೀನಿ. ಆಯ್ತಾ, ನಾನು ಯಾರನ್ನು ಪಾಯಿಂಟ್ ಮಾಡಿ ತೋರಿಸ್ತಾ ಇರಲಿಲ್ಲ, ನಾನು ನೋಡಿರೋ ದೃಶ್ಯ ಅಷ್ಟೇ. ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಕಾರಿಂದ ಇಳಿದವನು ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಬಂದಿರೋ ವ್ಯಕ್ತಿಗಳು ಯಾರು ಅಂತಾನೂ ಗೊತ್ತಿಲ್ಲ ನನಗೆ. ಆದ್ರೆ ನಮ್ದೆಲ್ಲ ಐಡೆಂಟಿಫೈ ಮಾಡ್ಬಿಟ್ಟೆ. ಅವ್ರು ಬಂದು ಕೇಳಿದ್ರಲ್ಲ ಅಲ್ಲಿ, ಅವರು ಸತ್ಯವಾದವರು, ಪ್ರಾಮಾಣಿಕಸ್ಥರು ಅಂತ ತಿಳ್ಕೊಂಡು ನಂದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟೆ ಅವ್ರಿಗೆ. ಆವಾಗ ನಮ್ಮನ್ನ ಅವರು ಬಹಳ ಕೀಳಾಗಿ, ಇವ್ರು ಎಲ್ಲಿಂದನೋ ಬಂದಿರೋರು, ಅದರಲ್ಲೂ ಲೇಡೀಸ್ ಇವ್ರನ್ನ ಹೆಂಗಾದ್ರು ಇವ್ರನ್ನ ಬ್ಲೇಮ್ ಮಾಡ್ಬೋದು ಅಂತ ಹೇಳ್ಕೊಂಡು ನಮ್ಮನ್ನ ಅಲ್ಲಿಂದ ಹಟ್ಟಿದ್ರು ಅವರು. ಈ ಸತ್ಯನ ನಾನು ನೋಡಿದ ದೃಶ್ಯನ ನಾನು SITಗೆ ಹೇಳಕ್ ಬಂದಿದ್ದು, ನಾನು ಕಂಪ್ಲೇಂಟ್ ಮಾಡಿದ್ದು ಅಷ್ಟು ಬಿಟ್ರೆ ಬೇರೆ ಯಾವುದೇ ಗೊತ್ತಿಲ್ಲ. ಯಾವ ಶತಮೂರ್ಖ, ಅತ್ಯಾಚಾರಿ, ಕ್ರೂರಿ ಯಾರ್ಯಾರ ಆ ಮಗು ಮೇಲೆ ಎರಗಿ ಅವಳನ್ನ ತಿಂದು ನೀರು ಕುಡಿದು ಅವಳ ದೇಹನ ವಿಚಿತ್ರವಾಗಿ ಕಚ್ಚಿ ಇಷ್ಟು ಕೊಲೆ ಮಾಡಿ 6 ಇಂಚು ಮಣ್ಣು ತುಂಬಿ ಎಲ್ಲ ಎಸಗಿದಾರಲ್ಲ, ನಾನು ಸಾಕ್ಷಿ ಹೇಳ್ಬಾರ್ದಾ? ನಾನು ಒಂದು ಹೆಣ್ಣಾಗಿ ನಾನು ಅನುಭವಿಸಿದೀನಿ ನೋವು. ನಾನು ನನ್ನ ಕಣ್ಣು ಮುಂದೆ ಬೇಕಾದಷ್ಟು ನೋಡಿದೀನಿ. ಬಟ್ ಈ ದೃಶ್ಯ, ಇಂಥ ದೃಶ್ಯ ಎಲ್ಲೂ ನೋಡಿಲ್ಲ ನಾನು. ಆ ದೃಶ್ಯ ಅಪರೂಪವಾಗಿ ನೋಡಿರೋದ್ರಿಂದ ಅದು ನನ್ನ ತಲೆಯಲ್ಲಿ ಉಳ್ಕೊಂಡಿದೆ. ಮೆಂಟಲಿ ಟಾರ್ಚರ್ ಆಗಿ ನನ್ನ ತಲೆ ಸುತ್ತ ಬಂದು ಬಿದ್ದು ಅಲ್ಲಿ ನನ್ಗೇನಾದ್ರೂ ಆದಾಗ ನನ್ನನ್ನು ಹಾಸ್ಪಿಟ್ಲ್ ಕರ್ಕೊಂಡು ಹೋಯ್ತೀವಿ ಅನ್ನೋ ಒಂದು ಇದರಲ್ಲಿ ಸಬೂಬ್ ಹೇಳ್ಬಿಟ್ಟು ನಾನು ಎಲ್ಲರ ಅಲ್ಲಿ ಇಂಜೆಕ್ಷನ್ ಕೊಟ್ಟು ಸಾಯ್ಸಕ್ ಮಾಡಿದ್ರ ನೀವು? ನನಗೆ ಅನ್ನಿಸ್ತಾ ಇರೋದು ಅದೇನೆ. ಎಲ್ಲ ಸೈಮನ್ ಸರ್ ಅಲ್ಲಿ ಇದ್ಕೊಂಡು ಕೂಡ ತಾವು ಇವ್ರು ಏನ್ ಮಾಡ್ತಾ ಇದ್ರು ಅಂತ ಒಂದು ಕ್ಷಣ ಬಂದು ನೀವು ಅದನ್ನ ಅವಲೋಕಿಸ್ಲಿಲ್ವಲ್ಲ? ಇದು ಯಾವ ತನಿಖೆ ಸರ್ ಇದೆಲ್ಲ? ಅವ್ರನ್ನ ಯಾಕೆ ಬಿಟ್ಟಿದ್ರಿ ಅಲ್ಲಿ? ಅವ್ರ ಮೇಲೆ ತುಂಬಾ, ಈಗ ಗೊತ್ತಾಯ್ತು ನನಗೆ ಅವ್ರ ಮೇಲೆ ತುಂಬಾ ಅಲಿಗೇಷನ್ ಇದೆ ಅಂತ. ಯಾರು ಮಂಜುನಾಥ್ ಗೌಡನ ಮೇಲೆ. ಅವನು ಮಂಡಿದವನೇ ಅಂತ ಗೊತ್ತಾಯ್ತು ನನಗೆ. ಮಂಡಿದವನೇ ಅಂತ ಗೊತ್ತಾದ ಕ್ಲೂ ಅವನೇ ಕೊಟ್ಟವನು ನನಗೆ. ಕ್ಲೂ ಕೊಟ್ಟ ಮೇಲೆ ನಾನು ಬ್ಯಾಕ್ ಗ್ರೌಂಡ್ ಹೋದೆ, ಫ್ಲಾಶ್ ಬ್ಯಾಕ್ ಹೋದೆ. ಅವನು ಯಾರ ಮಗ, ಅವ್ರ ಅಪ್ಪ ಅಮ್ಮ ಏನು ಅಂತ, ಅವರೆಲ್ಲ ಬಹಳ ಸಭ್ಯಸ್ಥ ಕುಟುಂಬ ಅದು. ಇವನೊಬ್ಬ ಲುಚ್ಚ ಅಲ್ಲಿ ಬಂದು ಸೇರ್ಕೊಂಡವನೇ. ಅವನು ನಮ್ಮಂತವ್ರಿಗೆ ನಾನು ಅವನ ತಾಯಿ ಇದ್ದಂಗಿದ್ದೀನಿ. ನನ್ನ ಯಾವ ರೀತಿ ನಡ್ಸ್ಕೊಂಡವನು, ಹುನ್ನಾರ ಏನ್ ನಡೀತಾ ಇದೆ ಅನ್ನೋದಕ್ಕೆ ಒಂದು ಕನ್ನಡಿ ನೀವು ತೋರಿಸಿದ್ರಿ ನನಗೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ನೀವ್ಯಾರು ಘನವೆತ್ತವ್ರು ಯಾರು ಅಲ್ಲಿ ಇರಲಿಲ್ಲ. ಕೀಳು ಮಟ್ಟದ ಕೊಳಚೆ ದರ್ಜೆ ಪೊಲೀಸ್ನವ್ರನ್ನ ಅಲ್ಲಿ ಬಿಟ್ಟಿದ್ರಿ. ಆ ಸುಹಾಸು ಇವರು ಎಲ್ಲ ಕೆಂಡಗಂಡು ಮಾಡ್ಕೊಂಡು ನನ್ನನ್ನು ನೋಡಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನ್ನ ಮೆಂಟಲಿ ಟಾರ್ಚರ್ ಮಾಡಿ. ಆದ್ರೆ ನಾನು 2ನೇ ಸುಜಾತ ಭಟ್ ಆಗಲ್ಲ, ಅವ್ರು ಎಷ್ಟೇ ಏನೇ ಮಾಡಿದ್ರು. ಊಟ ಇಲ್ದಿದ್ರು, ನೀರು ಇಲ್ದಿದ್ರು, ನಾನು ತಾಳ್ಮೆಯಿಂದ ಇದ್ದೀನಿ ನೋಡಿ. 11 ಕಾಲಲ್ಲಿ ನನ್ನ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಎಂಕ್ವೈರಿ ಕರೆದವರು, ಅಲ್ಲಿ ಏನು ರೆಕಾರ್ಡರ್ ಕ್ಯಾಮ್ರಾನ ಏನು ಓಪನ್ ಮಾಡ್ದೇನೆ ನನಗೆ ಮೆಂಟಲಿ ಅಲ್ಲೇ ಟಾರ್ಚರ್ ಕೊಟ್ಟರು. ಅಷ್ಟೊತ್ತು ಅವನು ಬಂದು ಮಂಜುನಾಥ್ ಗೌಡ ಬಂದ್ಬಿಟ್ಟು, ನೀನ್ ಮೀಡಿಯಾ ಮುಂದೆ ನಿಂತ್ಕೊಂಡು ಮಾತಾಡ್ದಂಗಲ್ಲ ಪೊಲೀಸ್ನವ್ರ ಹತ್ರ ಮಾತಾಡೋದು, ಮುಂದೆ ಇದೆ ಬಾ, ಇಲ್ಲಿ ಬೇಡ, ಮೇಲ್ಗಡೆ ಹೋಗಿ ಕ್ಯಾಮ್ರಾ ಸಮೇತ ರೆಕಾರ್ಡ್ ಸಮೇತ ಅಲ್ಲಿ ಮಾಡೋಣ ಅನ್ಬಿಟ್ಟು ನನ್ನ ಕೈದಿ ಕರ್ಕೊಂಡೋಗ ನಾನು ಏನ್ ಹೇಳಿದೆ, ಸರ್ ಅಲ್ಲಿವರೆಗೂ ಬಾಯಾಕ್ಬೇಡಿ, ನೀವು ಅಲ್ಲಿವರೆಗೂ ಬಾಯಾಕಿದ್ರೆ ಇದು ಸರಿ ಹೋಗಲ್ಲ, ವಿಷಯ ಏನಿದೆ ಅದಕ್ಕೆ ಮಾತ್ರ ನೀವು ಸೀಮಿತವಾಗಿರಿ, ನನ್ನ ಏನ್ ಬೇಕಾದ್ರೂ ಪರೀಕ್ಷೆ ಮಾಡಿ, ನನ್ನನ್ನ ಒಂದು ಯಾವುದೇ ನನ್ನ ಹಿನ್ನೆಲೆಯನ್ನೆಲ್ಲ ನೀವು ತಗೊಳ್ಳಿ, ಬಟ್ ಮುಂದುವರೆದು ಎಲ್ಲಾರ ಬಗ್ಗೆ ನೀವು ಆಳವಾಗಿ ಹೇಳಿದ್ರೆ ನಾನು ಇಲ್ಲೇ ನಿಮ್ಮ ಹೆಸರಲ್ಲೇ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೋತೀನಿ ಅಂತ ಹೇಳಿದ್ದೆ ತಾನೆ. ಮೇಲಧಿಕಾರಿಗಳು ಯಾರು ಸೈಮನ್ ಸರ್ ಬಂದ್ರು ಒಂದು 5:30-6 ಗಂಟೆಲೋ ನೆಪ್ ಮಾತ್ರ ಬಂದ್ಬಿಟ್ಟು ಎಷ್ಟೊತ್ತಾಯ್ತೆಯಾ, ಇಷ್ಟೋ ತನಕ ಯಾಕೆ ಕೂರ್ಸ್ಕೊಂಡಿದ್ದೆ, ಬೇಗ ಮಾಡಿ ಕಳ್ಸು ಅಂತ ಹೇಳಿಲ್ವಂತ ಒಂದೇ ಒಂದು ಮಾತು ಹೇಳಿದ್ರೆ ಸರ್ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಅದಕ್ಕೆ ನಾಚಿಕೆ ಆಗಲ್ಲ ನಿನಗೆ? ನಿನ್ ಜೊತೆ ಹುಟ್ಟಿರೋ ಅಕ್ಕ ತಂಗಿರು ಎಷ್ಟು ಜನ ಅಂತ ಗೊತ್ತಾನೆ ನಿನಗೆ? ಗೊತ್ತಾ ಯಾರಿಗೇನ್ ಮಾಡಿದ್ಯಾ? ನನ್ನ ಅಕ್ಕನವಳು, ಅವಳು ದಡ್ಡಿ ಇರ್ಬೋದು, ಅವಳಿಗೆ ಮದುವೆ ಮಾಡಿದ್ದು ನನ್ನ ದೊಡ್ಡಪ್ಪ ಲಿಂಗೇಗೌಡನವರು, ಅವರು ದೊಡ್ಡ ಲಿಂಗೇಗೌಡ ಅಂತ, ನನ್ನ ತಂದೆ ಚಿಕ್ಕಲಿಂಗೇಗೌಡ ಅಂತ. ನಾನು ಈ ಮೂಲಕ ಹೇಳೋದೇನಂದ್ರೆ ನೋಡಿ, ನಾನೊಂದು ಮಹಿಳೆ, ನನ್ನ ಕಾಲ ಮೇಲೆ ನಾನು ನಿಂತಿರೋದನ್ನ ನೋಡಿ ಸಹಿಸಲಾರದಂತಹ ಒಬ್ಬ ಕಿಡಿಗೇಡಿ ಶಿವಕೆಂಪಯ್ಯ ಅನ್ನೋನು, ಲೇ ಮುಟ್ಟಾಳ ಶಿವಕೆಂಪ, ನಿನಗೆ ಹೇಳ್ತಾ ಇದ್ದೀನಿ ಈ ಮುಖಾಂತರ, ನಿನಗೆ ಹಲವಾರು ಜನ ಸಹಾಯ ಮಾಡಿದ್ದಾರೆ, ನೀನು ಓದ್ಲಿಕ್ಕೆ, ನೀನು ಕೆಲಸ ಕೊಡಿಸ್ಲಿಕ್ಕೆ ದುಡ್ಡು ಖರ್ಚು ಮಾಡಿದ್ದಾರೆ. ಬಟ್ ನನಗೇನು ಗೊತ್ತಾ, ಕಂಡವ್ರ ಮನೆ ಜೀತಕ್ಕೆ ಬಿಟ್ಟಿದ್ರಲ್ಲ, ಗೊತ್ತಾಯ್ತಾ? ಗೊತ್ತೇನಿಲ್ಲ ನಿನಗೆ? ಆಯ್ತು, ಶ್ರೀರಂಗಪಟ್ಟಣದಲ್ಲಿ ನಾವು ಓದಕ್ಕೆ ಸಿದ್ದೇಗೌಡರು ಮಾಸ್ಟರ್ ನನ್ನನ್ನು ಸ್ಕೂಲ್ ಕರ್ಕೊಂಡು, ನೀನು ಸ್ಕೂಲ್ ಕರ್ಕೊಂಡು ಸೇರಿಸಿದ, ನೀನೇನಾದ್ರೂ ನಮ್ಗೆ ಹೆಲ್ಪ್ ಮಾಡಿದ್ಯಾ? ನನಗೊಬ್ಳಿಗೆ ಇಲ್ಲ, ನಿನ್ ಜೊತೆಲಿ ಹುಟ್ಟಿದವ್ರು ತಂಗಿರು ಎಷ್ಟು ಜನ, ಅವ್ರ ಹೆಸರೆಲ್ಲ ಗೊತ್ತಾ ನಿನಗೆ? ಗೊತ್ತೇನೋ ಮೂರ್ಖ ನೀನು. ನಾನು ಯಾವ ಸ್ಕೂಲ್ನಲ್ಲಿ ಓದಿದ್ದೀನಿ ಅಂತ ಗೊತ್ತಾ ನಿನಗೆ? ಏನೋ ನಿನ್ ತಂಗಿಯನ್ನು ಒಂದು ಇದೆ ನಿನಗೆ ಗೊತ್ತಿಲ್ಲ. ನೀನು ಹೆಂಗೋ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀಯ ರೋಡಲ್ಲಿ ನಿಂತ್ಕೊಂಡು, ಮುಟ್ಟಾಳ. ನಿನಗೆ ಇನ್ನು ಕೆಟ್ಟ ಭಾಷೆಯಲ್ಲಿ ಮಾತಾಡ್ಬೇಕು ಅನ್ಸುತ್ತೆ.
ಇಲ್ಲಿವರೆಗೂ ನಾನು ಯಾಕೆ ಬಾಯಿ ಮುಚ್ಕೊಂಡಿದ್ದೆ ಗೊತ್ತಾ ನಿನಗೆ? 2 ಪುಟ್ಟ ಮಕ್ಕಳನ್ನ ಕಟ್ಕೊಂಡು ನಾನು ಬೀದಿಲಿ ನಿಂತ್ಕೋಬಾರ್ದು ಅಂತ ಬಹಳ ಸಹಿಸ್ಕೊಂಡಿದ್ದೀನಿ ಇಲ್ಲಿವರೆಗೆ. ಇನ್ನು ಸಹಿಸ್ಕೊಳ್ಳಲ್ಲ ಕಣ ನಾನು. ಮುಟ್ಟಾಳ, ನೀನು ನಿಜ ಹೇಳ್ತೀನಿ, ಕೆಟ್ಟದಾಗ ಹೇಳ್ಬೇಕಾಯ್ತದೆ, ನಾನು ಹೇಳಲ್ಲ ಮಾತನ್ನ, ಗೊತ್ತಾಯ್ತಾ? ನಾನು ಜೈಲ್ಗೆ ಹೋಗಿದ್ ಬಂದಿದ್ದೀನಿ ಅಂತ ಹೇಳ್ದಲ್ಲ, 1 ಅಲ್ಲ 2 ಸಾರಿ ಜೈಲ್ಗೆ ಹೋಗಿದ್ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯ. ಆ ಪುರಾವೆಗಳನ್ನ ಸಾಕ್ಷಿಗಳನ್ನ ತಂದಿಡಲೇ ರಾಸ್ಕಲ್. ನಾನು ಮುಂದೆ ತಗೊಬಂದಿನಿ, ತಾಕತ್ತಿದ್ರೆ ನನ್ನ ಮನೆ ಹತ್ರ ಬಂದು ಮಾತಾಡು, ಅದಾಯ್ತಾ? ನಾನು ಮುಂದೆ ಬಂದು ಫೇಸ್ ಟು ಫೇಸ್ ನನ್ನನ್ನ ಫೇಸ್ ಮಾಡೋ. ನೀನ್ ಏನೋ ಮಾಡಿದ್ಯೆ, ನಿನಗೋಸ್ಕರ ಎಲ್ಲ ಇಡೀ ಫ್ಯಾಮಿಲಿ ಅವರಲ್ಲೇ ನಿನಗೋಸ್ಕರ ಮಾಡಿದಾರೆ. ನೀನ್ ನನ್ನ ಸಣ್ಣ ವಯಸ್ಸಲ್ಲಿ ಎಲ್ಲ ಗದ್ದೆ ಕರ್ಕೊಂಡು ಹೋಗಿ ಹುಲ್ಲು ಕೂದು ನನ್ನ ತಲೆ ಮೇಲೆ ಒರೆಸಿ ನೈಟ್ ಆದ್ಮೇಲೆ ಮಾರಕ್ ಬಿಡ್ತಿದ್ದಲ್ಲ ಮಾರ್ಕೆಟ್ ಅಲ್ಲಿ. ಆ ದುಡ್ಡನ್ನೆಲ್ಲ ಏನ್ ಮಾಡ್ತಿದ್ದೆ ನೀನು ರಾಸ್ಕಲ್? ಆ ವಯಸ್ಸಲ್ಲೇ ಇಸ್ಪೀಟ್ ಆಡ್ತಿದ್ದೆ ನೀನು, ಗೋಲಿ ಆಡ್ತಿದ್ದೆ. ನನ್ನನ್ನು ಯಾವ ರೀತಿ ಉಪಯೋಗಿಸ್ಕೊಂಡೆ ನೀನು? ನಾಚಿಕೆ ಆಗಲ್ಲ ನಿನ್ಗೆ? ಅದಾಯ್ತು. ಸಿದ್ದೇಗೌಡರು ಮಾಸ್ಟರ್ ನನ್ನ ಸ್ಕೂಲ್ ಕರ್ಕೊಂಡೋಗಿ ಸೇರಿಸಿದ್ರು ಗೊತ್ತಾ? ಜವರೇಗೌಡರ ಮನೇಲಿ ಮೇಲ್ಗಡೆ ಬಾಡಿಗೆಗಿದ್ರಲ್ಲ ಅವರು. ಅಲ್ಲಿ 3ನೇ ತರಗತಿವರೆಗೆ ನಾನು ಓದಿದ್ಮೇಲೆ ನಿನ್ನ ಯೋಗ್ಯತೆಗೆ ನನ್ನಪ್ಪ ನನಗೆ ಯೂನಿಫಾರ್ಮ್ಗೆ ಅಂತ ಮನೇಲಿದ್ದ ಹಂಡೆನ ಅಡ ಇಟ್ಟು ನಿನ್ನ ಕೈಗೆ ದುಡ್ಡು ಕೊಟ್ರಲ್ಲ, ನೀನ್ ಎಲ್ಲಿಗೆ ಹೋದೆ ಹೇಳವತ್ತು? ನಾ ದುಡ್ಡು ತಕೊಂಡು ನನ್ನ ಎಜುಕೇಶನ್ ತಲೆ ಮೇಲೆ ಕಲ್ಲು ಹಾಕ್ತಾರ ಯಾರೋ? ರಾಸ್ಕಲ್, ನೀನು ಬೀದಿ ನಿಂತ್ಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀಯಾ? ಇಲ್ಲಿವರೆಗೂ ನಾನು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೆ. ಯಾಕೆ ಗೊತ್ತಾ? ನಾನೊಂದು ಹೆಣ್ಣು, ನಿನಗೂ 2 ಹೆಣ್ಣು ಮಕ್ಕಳಿದ್ದಾರೆ. 2 ಗಂಡು ಮಕ್ಕಳನ್ನ ಬಿಟ್ಬಿಟ್ಟು ಬಂದೆ. ನೀನು ಮೊದಲನೇ ಅಂತ ಹೆಂಗೋ ಸತ್ಲು. ಅದಾಯ್ತು. ನಿನ್ ಜೊತೆಲಿ ಇದ್ದಾಳಲ್ಲ ಮಂಗಳ ಗೌರಿ ಅಂತ ಕೂನೂರವಳು, ಅವಳು ಯಾರು? ಅವಳಿಂದ ಏನೇನಾಯ್ತು ಅದು ಗೊತ್ತಾ ನಿನ್ಗೆ? ಅದು ಗೊತ್ತಿಲ್ವಾ ನಿನ್ಗೆ? ಅದಾಯ್ತು. ನನ್ನ ತಂಗಿ ನಾಗು ಹೇಗ್ ಸತ್ಲು? ಅದಾಯ್ತು. ನನ್ನ ದೊಡ್ಡಪ್ಪ ನಾಗೇಗೌಡ, ಶಿವಲಿಂಗಮ್ಮ ಕೋರ್ಮಂಗ್ಲದಲ್ಲಿ ಅವ್ರು ಹೆಂಗ್ ಸತ್ರು ಅದೆಲ್ಲ ಡೀಟೇಲ್ಸ್ ಹೇಳ. ನಾನು ಹೇಳ್ತೀನಿ ಕಣೋ, ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ರಾಸ್ಕಲ್, ನನ್ನನ್ನ ಜೈಲ್ಗೆ ಹೋಗಿದ್ ಬಂದಿದ್ದಾಳೆ ಅವಳು 1 ಸಾರಿ ಅಲ್ಲ 2 ಸಾರಿ. ಅವಳಿಗೆ 2 ಹೆಸರು ಇದೆ. ಅವಳ ಹೆಸರು ಪಾರ್ವತಿ ಅಂತ, ಚಿಕ್ಕ ಕೆಂಪಮ್ಮ ಅಲ್ಲ ಅಂತ. ನಿನ್ ಯೋಗ್ಯತೆಗೆ ಅಕ್ಕ ತಂಗಿನ ಹೆಸರು ತಿಳ್ಕೊಳಕ್ ಯೋಗ್ಯತೆ ಇಲ್ಲ ನಿನ್ಗೆ? ನಾನು ಯಾವ ಸ್ಕೂಲಲ್ಲಿ ಓದೆ, ಎಲ್ಲಿ ಓದಿದ್ದೆ? ನಾನು ಜೈಲಿಂದ ಬಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಸ್ತ್ರೀ ಸೇವಾನಕ್ಕೆ ತನಕ ಬಿಟ್ಕೊಡಿ ಅಂತ ಹೇಳಿ ನಾನು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಿದ್ದೆ. ಇದೆಲ್ಲ ಹೆಂಗ್ಲ ಗೊತ್ತು ನಿನಗೆ? ನಿನ್ ಜೊತೆಗೆ 17 ವರ್ಷ ನೀನ್ ಇಟ್ಕೊಂಡಿದ್ದ? ಯಾವ ಪಂಜರದಲ್ಲಿ ಕೂಡಾಕಿದೆ ನೀನು? ಒಂದಿನ ನಿನ್ ಕೈಯಿಂದ 1 ದಿನದ ಕೂಳು ಕೊಟ್ಟಿದ್ಯೇನೋ ನನಗೆ? ನಿನಗೋಸ್ಕರ ನನ್ನ ಅಪ್ಪ ಅಮ್ಮ ನಾನು ಎಲ್ಲ ನಾನು ಏನ್ ಮಾಡ್ತಿದ್ದೆ ಹೇಳು? ನೀನ್ ಸ್ಕೂಲಿಂದ ಬಂದ ತಕ್ಷಣ ಅಲ್ಲೆಲ್ಲ ಸರೌಂಡಿಂಗ್ ಶ್ರೀರಂಗಪಟ್ಟಣದಲ್ಲಿ ಆ ಸರೌಂಡಿಂಗ್ ಇರೋರ್ ಮನೇಲೆಲ್ಲ ಬಟ್ಲು ಹೊತ್ಕೊಂಡೋಗಿ ಸಾಂಬಾರ್ ತಂದಾಕಿ ನಿನ್ಗೆ ಊಟ ಹಾಕಿದ್ದೀನಲ್ಲೋ. ಸಗಣಿ ಹೊತ್ಕೊಂಡ್ ಬಂದ್ ಬೆರಣಿ ತಟ್ಟಿ ನಾನು ನಿನ್ನ ಹಾಕೊಳ್ಳೋ ಬಟ್ಟೆನ ಬೆರಣಿ ಮಾರಿ ಐರನ್ ಮಾಡಿಸ್ಕೊಂಡ್ ಬಂದ್ ಕೊಡ್ತಿದ್ದೆ. ನೀನ್ ಸ್ನಾನ ಮಾಡುವಾಗ ಕಬ್ಬಿನ ತರಗು ಉರ್ಸಿ ನಿನ್ಗೆ ನೀರ್ ಕಾಯಿಸ್ಕೊಡ್ತಿದ್ದೆ. ಎಷ್ಟು ವಯಸ್ಸು ಅವಾಗ ನನಗೆ? ಕೇವಲ 6-7 ವರ್ಷದ ಹೆಣ್ಮಗು ನಾನು. ಇಷ್ಟೆಲ್ಲ ಕೆಲಸ ನಾನು ಮಾಡಿರೋಳ ಮೇಲೆ ನಿನ್ ಸೇವೆ ಮಾಡಿಸ್ಕೊಂಡು ನೀನು ಒಂದೇ ದಿವಸ ಆದ್ರೂ ಋಣ ತೀರ್ಸ್ಕೊಂಡಿದ್ದೀನಿ ರಾಸ್ಕಲ್. ಅಷ್ಟೇನು ತೀರ್ಸ್ಕೊಳಕ್ ನಿನ್ ಯೋಗ್ಯತೆ ಇಲ್ಲ. ನನ್ನ ಗಂಡ ನನ್ನ ಕೇರಳಕ್ಕೆ ಓಡಾಡ್ತೀನಿ ನಾನು, ಎಂತದು ಎಲ್ಲೆಲ್ಲಿಗೂ ಓಡಾಡ್ತೀನಿ ಕಣೋ. ನಾನು ಬೇಕಾದಷ್ಟು ಕಡೆ ಓಡಾಡ್ತೀನಿ. ಫ್ರೀಡಮ್ ನನಗೆ. ನನ್ನ ಒಂದು ಎಂತದ್ದು ಮರ್ಯಾದೆ ಬಗ್ಗೆ, ನನ್ನ ಒಂದು ಕೆಟ್ಟ ಗುಣದ ಬಗ್ಗೆ ನನ್ನ ನೋಡ್ದವ್ರು ಅಬ್ಸರ್ವ್ ಮಾಡ್ತಾರೆ. ನಿನಗೆ ಯಾಕೋ ಬೇಕು ಅದೆಲ್ಲ? ನೀನ್ ಯಾವನು? ನೀನ್ ಅಣ್ಣ ಅನ್ನಿಸ್ಕೊಂಡಿದ್ಯಾ? ನಾಚಿಕೆ ಆಗತ್ತೆ ಕಣ. ಶ್ರೀರಂಗಪಟ್ಟಣದಲ್ಲಿ ಮುದ್ಲಕಣ್ಣನ ಮನೆಯವರು, ರಾಜಕ್ಕ ಮುದ್ಲಕಣ್ಣನ ಮನೆಯವರು ನಿನ್ನೆ 1 ದಿನ ಯಾಕೋ ಕೂಡಾಕೊಂಡಿದ್ರು. ಒಂದ್ ನೈಟ್ 1 ಡೇ ಕೂಡಾಕೊಂಡು ನಿನ್ಗೆ ಚಪ್ಪಲಿ ಹೊಡೆದ್ರ, ಪೊರ್ಕೆಲ್ ಹೊಡೆದ್ರ? ಅಲ್ಲಿಂದ ಬಂದ್ಬಿಟ್ಟು ನನ್ನ ತಂದೆನ ಕಾಲ್ ಕಟ್ಟಿದ್ದೇನಕ್ಕೆ ಅವರು? ನಿಂಗಣ್ಣ ನಿಮ್ದು ಅಮ್ಮಯ್ಯ ಅಂತೀನಿ ನೋಡಪ್ಪ. ನಿಮ್ ಮೇಲೆ ಯಾವುದೇ ನಮ್ಗೆ ಬೇಜಾರಿಲ್ಲ. ನಿನ್ನ ಮಗ ನಮ್ಮ ಇದನ್ನ ಹಾಳು ಮಾಡ್ತಾ ಇದ್ದಾನೆ, ನನ್ನ ಮಗಳ ಭವಿಷ್ಯ ಹಾಳು ಮಾಡ್ತಾನೆ, ನೀವು ಊರ್ ಬಿಟ್ಟು ಹೊಟ್ಟೋಗ್ರಿ ಅಂತ ಅವ್ರು ಕಾಲ್ ಕಟ್ಕೊಂಡ್ರಲ್ಲ. ನನ್ನ ಭವಿಷ್ಯ ಅಲ್ಲಿಂದ ಹಾಳಾಗಿದ್ದು. ಲುಚ್ಚ, ಲಫಂಗ, ಲೋಫರ್, ನೀನು ಇಷ್ಟು ದಿವಸ ನಾನು ಮಾತಾಡದೆ ಬಾಯಿ ಮುಚ್ಕೊಂಡಿದ್ದೀನಿ. ನೀನು ಕೊಟ್ಟ ಶಿಕ್ಷೆನ ನೀನು ಪೊಲೀಸ್ ಡ್ರೆಸ್ ಹಾಕಬಿಟ್ಟು ನಿನಗೇನ್ ಬೇಕು ಎಲ್ಲಾ ರೀತಿಲೂ ನನಗೆ ಶಿಕ್ಷೆ ಕೊಟ್ಟೆ. ಬಟ್ ಅದನ್ನೆಲ್ಲ ಸಹಿಸ್ಕೊಂಡು ನಾನು ಇಷ್ಟು ಮುಂದುವರೆದಿದ್ದೀನಿ ಅಂತ ನನ್ನ ಮಕ್ಕಳನ್ನೇ ನನ್ನ ಮೇಲೆ ಎತ್ಕಟ್ಟೆ. ನನ್ನ ಮಕ್ಕಳ ಮೇಲೆ ಏನೇನೆಲ್ಲ ಹೇಳಿದೆ ಎಲ್ಲ ಗೊತ್ತಾಯ್ತು ನನಗೆ ವಿಚಾರ ಕಣೋ. ಆದ್ರೆ ಅವರು ಅವಿವೇಕಗಳು, ಅವ್ರು ಹುಟ್ಟಿದ ಮೇಲಿಂದ ಈಚೆ ಬರೋದು ಏನು ಅಲ್ಲದೆ ಅಂತ ನನ್ನ ಕ್ವಶನ್ ಮಾಡೋದಿಲ್ಲ, ಹಿಡಿದಿಲ್ಲ. ಅವ್ರು ಚೆನ್ನಾಗಿರ್ಲಿ, ಎಲ್ಲಾದ್ರೂ ಇರ್ಲಿ, ಬೇಕಾಗಿಲ್ಲ ನನಗೆ, ಯಾರೂ ಬೇಕಾಗಿಲ್ಲ ಕಣೋ. ನನ್ನ ಕರ್ತವ್ಯ ಏನಿದೆ ಅದನ್ನ ನಾನು ಮಾಡ್ತೀನಿ. ಯಾಕೆ ಗೊತ್ತಾ? ಅದು ನನ್ನ ನಿಯತ್ತು, ನನಗೆ ಜಗತ್ ಕಲ್ಸಿರೋ ಪಾಠ, ಮತ್ತೆ ನನ್ನ ಕರ್ತವ್ಯ. ನಿನ್ನ ಕರ್ತವ್ಯ ನೀನ್ ಮುಗಿಸಿದ್ಯೇನೋ ಮುಟ್ಟಾಳ. ನೀನ್ ಬಟ್ಟೆ ಒಗೆದು ಐರನ್ ಮಾಡಿ ನೀನು ಕೊಟ್ಟಿದ್ದ, ನಿನ್ನ ಋಣ ತೀರ್ಸ್ಕೊಂಡಿದ್ಯಾ? ಒಂದೇ ದಿನ ನಿನ್ ಮನೇಲಿ ನನ್ನ ಎರಡು ಹೆಣ್ಮಕ್ಳು ನಾನು ಬಂದಾಗ ಒಂದಗಳು ಅನ್ನ ನನ್ನ ಮಗುಗ್ ತಿನ್ನಿಸ್ತದ ಕೆಳಗ್ ಚೆಲ್ಲೋದ್ಗಿದ್ದು ಏನಂತ ಹೇಳ್ದ? ನಿಮ್ಮ ಅಪ್ಪ ಇಲ್ಲಿ ಎಸ್ಟೇಟ್ ತೆಗ್ದ್ಬಿಟ್ಟಿದಾನ, ಇನ್ಯಾವನಾರ ಬಂದು ನಮ್ಗೆ ಏನಾರು ಇಲ್ಲಿ ತೆಗೆದು ಕೊಟ್ಟಿದಾನ, ಎಂತದು ಬಂಗ್ಲೆಗಳು ಕೊಟ್ಟಿದಾನ ಅಂತ ಎಲ್ಲ ಕೇಳ್ದಲ್ಲ ಮುಟ್ಟಾಳ. ನೀನೊಬ್ಬ ಅಣ್ಣನ, ನಿನ್ನ ಮನೆ ಅನ್ನ ಯಾವತ್ತು ತಿಂದಿದ್ದೀನಿ ನಾನು? ನಿನ್ ಋಣ ಏನಿದೆ ನನ್ನ ಮೇಲೆ? ನೀನು ನನ್ನ ಬಗ್ಗೆ ಮಾತಾಡೋ ಹಕ್ಕು ನಿನಗೇನಿದೆ? ನಾನು ಜೈಲಲ್ಲಿದ್ದೆ ಅಂತ ನಿನ್ ಖಡಾಖಂಡಿತವಾಗ ಅಲ್ಲಿ ಸಾರದಲ್ಲ ಮುಟ್ಟಾಳ. ನಿನ್ನ ಹಿಸ್ಟ್ರಿ ಏನಿದೆ ಎಲ್ಲ ತೆಗಿತೀನಿ ಕಣ ಈಚೆಗೆ.
ಮುದ್ಲಂಕಣ ಆ ಹುಡುಗಿ ಹೆಸರೆತ್ತದ್ ಬೇಡ ನಾನು, ಪಾಪ ಆ ಹುಡುಗಿ ಭವಿಷ್ಯ ಹಾಳಾಗೋದ್ ಬೇಡ, ಅವಳು ಎಲ್ಲೋ ಇದ್ದಾಳೆ, ಅವಳ ಗಂಡನ ಜೊತೆಲಿ ಇದ್ದಾಳೆ. ಅಂತದ್ ಎಷ್ಟು ನೀನು ಅಸಭ್ಯವಾದ ವರ್ತನೆ ನೀನ್ ಮಾಡಿಲ್ಲ? ನಾನ್ ಮಾಡಿದೀನ? ತೋರ್ಸೋ ಸಾಕ್ಷಿ ಸಮೇತ. ಮುಟ್ಟಾಳ, 2 ಮಕ್ಕಳನ್ನ ನಾನು ಕಟ್ಕೊಂಡು ಬೆಂಗಳೂರಿಗೆ ಹೋಗಿ ಎಲ್ಲೆಲ್ಲಿ ನಾನು ವ್ಯಾಸಂಗ ಮಾಡಿದ್ದೀನಿ, ಎಲ್ಲೆಲ್ಲಿ ನನ್ನ ಮಕ್ಕಳನ್ನ ಇರಿಸಿದ್ದೀನಿ. ನಾನು SSLC ಪಾಸ್ ಮಾಡುವಾಗ ಯಾವ ಜೈಲಲ್ಲಿದ್ದೀನಿ ಅನ್ನೋದನ್ನ ನನಗೆ ಯಾರು ಪೊಲೀಸರ ಮುಖಾಂತರ ಕರ್ಕೋಬೇಕಲ್ಲ, ಕೋರ್ಟ್ ಮುಖಾಂತರ ಅದನ್ನ ಆರ್ಡರ್ ಬಂದಿರ್ಬೇಕಲ್ಲ, ಯಾವ ಜೈಲಲ್ಲಿದೆ ಅಂತ ಗೊತ್ತಿರ್ಬೇಕಲ್ಲ, ಅದನ್ನೆಲ್ಲ ಸಬ್ಮಿಟ್ ಮಾಡ್ಬೇಕು ನೀನು ರಾಸ್ಕಲ್. ನಿನ್ನ ಕೆಟ್ಟಾಗಿ ಇನ್ನೂ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ನಾನು ಇಲ್ಲಿ ಸಭ್ಯರಿರೋದ್ರಿಂದ ನಾನು ಮಾತಾಡಲ್ಲ ಅದನ್ನೆಲ್ಲ. ನಾನು ಒಂದ್ ಹೆಣ್ಣಾಗಿ ಹೇಳ್ತಾ ಇದ್ದೀನಿ, ನಿನ್ಗೆ ನಾಚಿಕೆ ಆಗ್ಬೇಕು. ಗಂಡ್ಸ ನೀನ್ ಗಂಡ್ಸೇನು? ಹೆಣ್ಣುಗಳ ಹಿಂದೆ ಓಡಾಡಿ ಕಚ್ಚೆ ಏರ್ಕ ನೀನು. ಅದಕ್ಕೋಸ್ಕರ ನೀನು ಎಲ್ಲ ಬಲಿಪಶು ಮಾಡ್ಬಿಟ್ಟೆ. ಎಲ್ಲರನ್ನು ಒಂದಲ್ಲ ನೀನ್ ಕುಟುಂಬ ಹಾಳು ಮಾಡಿರೋದು. ನೀನ್ ಇಷ್ಟೆಲ್ಲ ಹಾಳು ಮಾಡಿ ನಾನು ಹೆಂಗೋ ಬದುಕ್ಬಿಟ್ಟೆ, ನನ್ನ ಮಕ್ಕಳನ್ನ ನಾನು ಮುಂದುವರಿಸ್ಬಿಟ್ಟೆ, ನನ್ನ ಮಕ್ಕಳನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ನಿಲ್ಲಿಸ್ಬಿಟ್ಟೆ ಅಂತ ನಮ್ಮನ್ನ ತುಳಿಯೋಕೆ ಇನ್ನೂ ಪ್ರಯತ್ನ ಪಡ್ತಿದ್ದಿಲ್ಲ. ನಾಚಿಕೆ ಆಗಲ್ಲ ನಿನ್ಗೆ? ನಿನಗೆ 2 ಹೆಣ್ಮಕ್ಳು ಇದೆಯಲ್ಲೋ, ಅದ್ರ ಬಗ್ಗೆ ಏನಾರು ಯೋಚನೆ ಮಾಡಿದೆ? ನಿನ್ ಮಗಳಿಗೆ 32-33 ವರ್ಷ ಆಗ್ತಾ ಇದೆ. ನನ್ ಮಗಳನ್ನ ಹೇಳ್ತಿದ್ದೆ ಅಬಾಷನ್ ಮಾಡಿಸ್ಕ, ಅಲ್ಲೆಲ್ಲ ಪ್ರಚಾರ ಮಾಡಿದಲ್ಲೋ, ನನ್ ಮಕ್ಕಳು ಅವಳ ಮಗಳು ಅಬಾಷನ್ ಮಾಡಿಸ್ಕೊಂಡ್ ಬಂದಿದ್ದೆ ಅಂತ. ಅದನ್ನ ಸಾಕ್ಷಿ ಕೇಳಿ ಪೊಲೀಸ್ ಸಿಬ್ಬಂದಿಗಳು ಮಿಂಡ್ರು ಗುಡ್ತವ್ರೆ, ಎಲ್ಲ ನಿನ್ ಪರವಾಗಿದ್ದಾರೆ. ಯಾಕಂದ್ರೆ ಅವರೆಲ್ಲ ನಿನ್ನಂತವ್ರೆ. ನೀನು ಅಲ್ಲಿದ್ರಿಂದ ಮಿಂಡ್ರು ಗುಡ್ತವ್ರು. ನಾನು ಏನು ಕೇಸ್ ಕೊಟ್ರು ನೀನ್ ತಗೊಳ್ದೆ ಇದ್ದಂಗೆ ಮಾಡ್ತಿದ್ದೆ ಅಲ್ಲ, ಏನ್ ಕಂಪ್ಲೇಂಟ್ ಕೊಟ್ರು ನೀನ್ ತಗೊಳ್ದೆ ಇದ್ದಂಗೆ ಮಾಡ್ತಿದ್ದೆ. ಆದ್ರೂ ನನಗೆ ಸೋಲಾಗಿಲ್ಲ. ಯಾಕೆ ಗೊತ್ತಾ? ಭಗವಂತನ ಪ್ರೇರಣೆ ಇದೆ. ನಿಮ್ಮ ಅನ್ನ ತಿಂದಿಲ್ಲ ನಾನು, ಗೊತ್ತಾಯ್ತಾ? ನಾನು ಏನೇ ಮಾಡಲಿ ಹೆಂಗೆ ಮಾಡಲಿ ಎಲ್ಲಾನು ಸಹಿಸ್ಕೊಂಡು ಇವತ್ತಿಂದ ಬಂದಿದ್ನಲ್ಲ. ಇವತ್ತು ಕೇಳ್ತಾ ಇದ್ದೀನಿ ನೋಡು, ನಿನಗೆ ತಾಕತ್ತಿದ್ರೆ ನೀನು ನನ್ನ ಮುಂದೆ ಬಂದು ಫೇಸ್ ಟು ಫೇಸ್ ಮಾತಾಡು. ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಲ್ಲೋ ರಾಸ್ಕಲ್. ರಣ ಹೇಳಿ ನೀನು. ನಾನು ಅಲ್ಲೇ ಮಂಡ್ಯದಲ್ಲೇ ಇದ್ದೀನಿ, ಇಷ್ಟು ದಿವಸವರೆಗೂ ಅಲ್ಲಿದೀಯ ನೀನು. ನಾಚಿಕೆ ಆಗಲ್ಲ ನಿನ್ಗೆ? ಎಷ್ಟು ಜನ ನನ್ನಲ್ಲ ಎಂಟಿರು? ಆ ಮಂಗಳು ಯಾರು ಕರ್ಕೊಬಂದು ನನ್ನ ಮುಂದೆ ನಿಂತ್ಕೊಂಡು ಮಾತಾಡ್ಸೋ, ಮೀಡಿಯಾದ ಮುಂದೆ ನಿಂತ್ಕೊಂಡು ಮಾತಾಡ್ಸೋ. ಬಾರೋ ಕೂನೂರ್ಗೆ ಹೋಗೋಣ, ನಿನ್ ಯೋಗ್ಯತೆ ಏನು ಅಂತ ಬಯಲು ಮಾಡ್ತೀನಿ. ಅಷ್ಟು ಬೇಡ, ಶ್ರೀರಂಗಪಟ್ಟಣ ಗೋಸೇಗೌಡ್ರು ಬೀದಿಗೆ ಬಾರೋ ನಿನಗೆ ತಾಕತ್ತಿದ್ರೆ ರಾಸ್ಕಲ್. ನಮ್ಮನ್ನ ಆ ಊರಿಂದ ಯಾಕೆ ಬಿಡಿಸಿದ್ರು ಜನ? ನಾನಂತ ಕೆಲಸ ಮಾಡಿದ್ದೀನಾ? ಆಯ್ತು, ನಾನು ಎಲ್ಲೆಲ್ಲ ಇಡೀ ಕರ್ನಾಟಕನೇ ಓಡಾಡಿದ್ದೀನಿ ಬಿಡು. ಕರ್ನಾಟಕ ಬಿಟ್ಟು ಬೇರೆ ಕಡೆನೇ ಓಡಾಡಿದ್ದೀನಿ ಬೇಡು. ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು? ನಿನ್ಗೇನಾರ ಅದರಿಂದ ನಂಗೆ ತೊಂದರೆ ಕೊಟ್ಟಿದ್ದ? ನೀನೇನಾರ ಖರ್ಚು ಕೊಡ್ತಿದ್ದ ಅಥವಾ ನನ್ನನ್ನು ರಕ್ಷಣೆ ಮಾಡ್ತಿದ್ದ? ನಾಚಿಕೆ ಆಗಲ್ಲ ನಿನಗೆ? ಪಬ್ಲಿಕ್ನವ್ರನ್ನು ಹೇಳ್ತಾನೆ, ಏನೇನೋ ನೀನ್ ಹೇಳ್ದೆ ಕೇಳ್ಕೊಂಡು ಹೇಳ್ತಾನೆ. ನನ್ಗೆ 2 ಹೆಸರು. ನಿನ್ ಯೋಗ್ಯತೆಗೆ ನನ್ನ ಹೆಸರು ಗೊತ್ತಿಲ್ವಲ್ಲೋ ನಿನಗೆ? ನಾನು ಎಲ್ಲಿ ಓದಿದೆ ಅಂತಾನೂ ಗೊತ್ತಿಲ್ವಲ್ಲೋ ನಿನಗೆ? ನಾವ್ ಯಾವ ಮನೇಲಿದ್ದು ಅಂತ ಗೊತ್ತಾ ನಿನಗೆ? 17 ವರ್ಷ ನಿನ್ ಕೈ ಕೆಳಗೆ ನೀನ್ ಅನ್ನ ತಿನ್ಕೊಂಡು ಬೆಳೆದಿದ್ನ? ನನ್ನ ತಂದೆ ನಾನು ಎಲ್ಲೆಲ್ಲಿ ಸಪರೇಟ್ ಆಗಿ ಬಾಡಿಗೆ ಮನೇಲಿದ್ವಿ ಅದನ್ನೆಲ್ಲಾನು ತೋರಿಸ್ತೀನಿ. ನೀನೇನೋ ಸುಮ್ಮನೆ ಬಿಡೋದಿಲ್ಲ, ಗೊತ್ತಾಯ್ತಾ? ನನ್ನ ತಂದೆ ಇರುವಾಗಲೇ ನನ್ನನ್ನು ಯಾರು ಮದುವೆ ಮಾಡಿದ್ರು, ನಾನು ಎಲ್ಲಿದ್ದೆ, ನನಗೆ ಎಲ್ಲಿ ಮಕ್ಕಳಾಯ್ತು, ನನ್ನ ಮಕ್ಕಳಾದಾಗ ನೀನು ಮತ್ತಿತರದ್ದು ಸೇರ್ಕೊಂಡು ಎಷ್ಟೆಷ್ಟು ಕಿರುಕುಳ ಕೊಟ್ಟಿದ್ದೀರಾ. ನನ್ನ ಮಕ್ಕಳನ್ನ ಎತ್ಕೊಂಡು ನಾನು ಹಸುಗೂಸುಗಳನ್ನ ಎತ್ಕೊಂಡು ಎಲ್ಲಿಗೆ ಹೋದೆ, ಅವ್ರು ಯಾವ್ಯಾವ ರೀತಿ ನಮಗೆ ಟ್ರೀಟ್ ಮಾಡಿ ಒಳ್ಳೆ ಒಂದು ಎತ್ತವಳಿಲ್ಲ, ಜೊತೆಲಿ ಬೆಳೆದವರಿಲ್ಲ, ಬೇರೆಯವರು ನಮಗೆ ಮಾರ್ಗದರ್ಶನ ನೀಡಿ ನಮ್ಮ ಭವಿಷ್ಯ ರೂಪಿಸ್ಕೊಟ್ಟಿದ್ದಾರೆ. ನಿನ್ನ ಯೋಗ್ಯತೆಗೆ ಅದನ್ನ ಮಾಡಕ್ ನಿನ್ ಯೋಗ್ಯತೆ ಇಲ್ಲ. ಇವತ್ತು ಬೀದಿ ನಿಂತ್ಕೊಂಡು ನನ್ನ ತೇಜ ವಧೆ ಮಾಡಕ್ ನಿಂತಿದ್ದೀನೋ, ನನ್ನ ಚಾರಿತ್ರ್ಯ ವಧೆ ಮಾಡಕ್ ನಿಂತಿದ್ದೀನ? ಮುಟ್ಟಾಳ, ನಿನ್ ಚಾರಿತ್ರ್ಯ ವಧೆ ಮಾಡಕ್ಕೆ ನನಗೆ ಇವತ್ತಿಂದ ನೀನೇ ನನಗೆ ದಾರಿ ಮಾಡ್ಕೊಟ್ಟಿದ್ಯಾ. ಇಲ್ಲಿವರೆಗೆ ಬಾಯಿ ಮುಚ್ಕೊಂಡಿದ್ದೆ. ಇಷ್ಟೇ ಅಲ್ಲ ನಿಂದು, ಬೇಕಾದಷ್ಟು ಯಾವನ ಪಬ್ಲಿಕ್ನವ್ರು ಹೇಳ್ತಿದ್ನಲ್ಲ, ಅವನು ಸುಳ್ಳೇ ಸುಳ್ಳು. ಅವಳೊಬ್ಳು ಕ್ರಿಮಿನಲ್ಲು, ಅವಳೊಬ್ಳು ಜೈಲಲ್ಲಿದ್ದು ಬಂದವಳು, ಅವಳ ಮೇಲೆ ಬೇಕಾದಷ್ಟು ಕೇಸ್ಗಳಿದೆ. ನಿನ್ನ ಮೇಲೆ ಇದೆಯಾ ಕೇಸು? ನನ್ನ ಮೇಲೆ ಇದೆಯೇನೋ ಮುಟ್ಟಾಳ? ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ನೀನ್ ಪೊಲೀಸಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ನೀನು ಮತ್ತೆ ಅದ್ರ ಬದಲಿಗೆ ಒಂದು ಕಂಪ್ಲೇಂಟ್ ಮಾಡಿ ಎಂತದ್ದು ಕೌಂಟರ್ ಕೇಸ್ ಮಾಡ್ತಾ ಇದ್ದೆ. ಅದ್ರಲ್ಲೆಲ್ಲ ನನಗೆ ಸೋಲಾಯ್ತೇನೋ? ನೋಡೋ, ನೀನ್ ಏನೇನ್ ಮಾಡಿದೆ ಅದಕ್ಕೆಲ್ಲ ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದೀನಿ. ನಾನ್ ಮಾಡಿದೀನಲ್ಲ, ಅದಕ್ಕೆ ನೀನ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಮುಂದೆ ಬಂದು ಫೇಸ್ ಮಾಡ್ಬೇಕು. ನನ್ ಮುಂದೆ ಬರೋದಲ್ಲ, ನಾನು ಎಲ್ಲಿ ಕರಿಬೇಕು ಅಲ್ಲಿ ಕರಿತೀನಿ ನಿನ್ನ. ಆಯ್ತಾ? ನಾನು ಒಂದ್ ಹೆಣ್ಣಾಗಿ, ನಾನು ಸ್ವಯಾರ್ಜಿತವಾಗಿ, ನಾನು ಸ್ವ ಇಚ್ಛೆಯಿಂದ ನಾನು ಇಲ್ಲಿ ಬದುಕಿ ಒಂದು ನೆಲೆ ಕಂಡ್ಕೊಂಡಿದ್ದೀನಿ. ನಿನ್ಗೇನೋ, ನಿನ್ಗೆಲ್ಲ ಸಪೋರ್ಟ್ ಮಾಡಿದಾರಲ್ಲೋ ನಾಯಿ. ನೀನು ಎಲ್ಲಾರು ಎಂಜಲು ತಿನ್ಕೊಂಡು ಇಷ್ಟು ಬಂದಿದ್ಯಾ. ನೀನು ಯಾವತ್ತು ಹೆಣ್ಣಿನ ಸೆರಿಗೆ ಹಿಡ್ಕೊಂಡು ಹಿಂದೆ ಓಡಾಡೋದ್ರಿಂದ ನಮ್ಮ ಫ್ಯಾಮಿಲಿ ಬಗ್ಗೆ ನಿನ್ಗೇನೇನೂ ಗೊತ್ತಿಲ್ಲ. ಏನೋ ಗೊತ್ತು ನಿನಗೆ? ನನ್ ಗಂಜಮ್ದೊಳಲ್ಲಿ ಹೆಣ ಆಗ್ಬೇಕಾಗಿದ್ದವಳು ಬದುಕಿದ್ದೀನಿ ಇವತ್ತು ಅಂತ ನಿನ್ಗೆ ಹೊಟ್ಟೆ ಊರಿನ? ಏನೋ ರಾಸ್ಕಲ್, ಯಾರಿದ್ರು ನಿನ್ ಜೊತೆಲಿ? ಸ್ವರ್ಣ ಸುಂದರದಲ್ಲಿ ಯಾವನು ಆ ಬೋಳಿ ಮಗ ನಿನಗೆ ಲಿಂಕ್ ಕೊಟ್ಟಿದ್ದಾನಲ್ಲ, ಅವನು SIT ಕಚೇರಿಲಿ ಇರೋನು, ಅವನು ನಿನ್ಗೆ ಲಿಂಕ್ ಕೊಟ್ಟಿರೋದು ಅಂತ ಗೊತ್ತು. ಆಮೇಲೆ ಇನ್ನೂ ಒಬ್ಬ ನಿನ್ಗೆ ಲಿಂಕ್ ಕೊಟ್ಟಿರೋದು ಅಂತಾನು ಗೊತ್ತು. ಯಾವ ಆಮಿಷ ನಿನ್ಗೊಟ್ಟಿದ್ದಾರೆ?
ನಾನು ಯಾವತ್ತುವೆ ನೀವೆಲ್ಲಾರು ದ್ರೋಹ ಮಾಡಿದ್ವೆ ನನಗೆ ಸಲ್ಬೇಕು ಇದು ಕೊಡಿ ಅಂತ ನಿಮ್ಮ ಹತ್ರ ಯಾವತ್ತು ಕೈ ಚಾಚ್ಕೊ ಬಂದಿಲ್ವಲ್ಲೋ ಮುಟ್ಟಾಳ. ಏಯ್ ನನ್ನಪ್ಪ ಕೂಲಿ ಮಾಡಿ ಅವತ್ತು ಗಂಜಿ ತಂದು ಬಿಟ್ರುವೆ ನನ್ನನ್ನು ಸಪರೇಟ್ ಆಗಿ ಯಾಕೆ ನನ್ನಪ್ಪ ಬಾಡಿಗೆ ಮನೆ ಮಾಡ್ಕೊಂಡಿದ್ರು? ನೀವೆಲ್ಲರೂ ಎಂತಾರು ನಿಮ್ ಯೋಗ್ಯತೆ ಏನು ಅಂತ ಗೊತ್ತಿದ್ವಿ ನಿಮ್ಮೆಲ್ಲರನ್ನು ಬಿಟ್ಟು ನನ್ನೊಬ್ಬಳನ್ನೇ ಮಾತ್ರ ಒಂದು ಕುಟುಂಬ, ಅದು ಒಂದು ಫ್ಯಾಮಿಲಿ, ಅವರ ಫ್ರೆಂಡ್ ಫ್ಯಾಮಿಲಿ, ಅವ್ರ ಕುಟುಂಬದೊಳಗೆ ನನ್ನ ಸೇರಿಸ್ಕೊಂಡು ನನ್ನಪ್ಪ ಅದೇ ಅವ್ರ ಪಡಸಲೆ ಮೇಲೆ ಒಂದು ರೂಮಲ್ಲಿ ಇದ್ದಾಗ ಮಲ್ಕೊಂಡು ದುಡ್ಕೊಂಡು ಬಂದು ನನಗೆ ಹಾಕಿ ನನಗೆ ಸಾಕ್ತಾ ಇದ್ರು. ನೀನ್ ಸಾಕಿದ್ದೇನೆ ಮುಟ್ಟಾಳ. ಏಯ್ ಅವ್ರು ಸಾಕಿರ್ ಗಂಜಿನ ಕೂಡ್ಕೊಂಡು ಇವತ್ತು ಅವರು ನಾನು ಮಾಡಿರೋದು ಏನು ತಪ್ಪಲ್ಲ ಅನ್ನೋ ಬದಲು ಇವತ್ತಿನವರೆಗೂ ನನ್ನಪ್ಪ ಸಾಯುವಾಗ ಎಲ್ಲಿದ್ರು? ಮುಟ್ಟಾಳ. ನಮ್ಮ ಅಪ್ಪಂದು ಅರೆ ಬರೆ ಜೀವ ಆಗಿದಾಗ ನನ್ನ ಮನೇಲಿ ಬಂದಿದ್ರು. ಏನಕ್ಕೆ ಕರ್ಕೊಂಡು ಹೋದೆ? ಆ ಪತ್ಯಕಾನ ಅವನನ್ನು ಕಳಿಸಿ ನನ್ನ ಅಪ್ಪನ ಬರುವಂತ ಕರ್ಕೊಂಡು ಹೋದೆ ಅಲ್ವಾ? ನಿನ್ ನೆಂಟರಿಷ್ಟ್ರು ಸಂಬಂಧಿಕರೆಲ್ಲ ಇದಾರಲ್ಲ, ನಿನ್ ನೆಂಟರಿಷ್ಟ್ರು ಅಂತ ಹೇಳಿದ್ರೆ ಯಾರು ಬೇಕಾಗಿಲ್ಲ. ಬಾಲುನ ಕರ್ಕೊಬಂದು DYSP ಆಫೀಸಲ್ಲಿ ಕೂತ್ಕೊಂಡು ಹೇಳ್ತಿದ್ದಲ್ಲ, ನನಗೆ ಯಾರ್ಯಾರನ್ನು ರೌಡಿಗಳು ಕರ್ಕೊಂಡು ಬಂದು ನಿನ್ ನೆಂಟಿಗೆ ಸೀಮೆಣ್ಣೆ ಊದು ಬೆಂಕಿ ಹಚ್ಚಿದ್ದೆ ಅಂತ ಹೇಳಿದಲ್ಲ, ಅದೇನಾಯ್ತು ಮುಟ್ಟಾಳ? ಈ ಸುಳ್ಳುಗಳನ್ನ ಇದೆಯಲ್ಲ, ಅವತ್ತು ಬಾಲು ಕರ್ಕೊಂಡು ಬಂದಿದ್ದಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು. ನೀನ್ ಹಿಂದೆ ನಿಂತಿರೋ DYSP ಅವನು ನನ್ನ ದೊಡ್ಡಪ್ಪನ ಮಗ HL ನಾಗರಾಜ್ ಇದ್ದಾನಲ್ಲ, ಅವನಿಗೆ ನೀನ್ ಮಾಡಿದ ಸ್ಟೋರಿಗಳೆಲ್ಲ ಏನು ನೀನ್ ಬಿಚ್ಚಿಟ್ಟಿಲ್ಲ. ಯಾಕೆಂದ್ರೆ ಅವನು ಸಪರೇಟ್ ಆಗಿ ಪರ್ಸನಲ್ ಆಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡುವಂತ ಸಮಯನೂ ಇಲ್ಲ. ಅವನೆಲ್ಲೋ ಇದ್ದಾನೆ, ನಾನೆಲ್ಲೋ ಇದ್ದೀನಿ. ನಿಮ್ದು ಕಾಂಟ್ಯಾಕ್ಟ್ ಇರುತ್ತೆ. ನೀನ್ ಅವನ ಹತ್ರ ಏನೇನು ಸುಳ್ಳು ಹೇಳಿ ನೀನು ಅವನು ಬ್ರೈನ್ ವಾಶ್ ಮಾಡಿ ಅವನು ನಿನಗೆ ಸಪೋರ್ಟ್ ಮಾಡುವಂಗ್ ಮಾಡ್ಕೊಂಡೆ. ಅವತ್ತು ನನ್ನನ್ನ ಸುಳ್ಳು ಕಂಪ್ಲೇಂಟ್ ಮಾಡಿ ನನ್ನನ್ನ ಪೊಲೀಸ್ ಸ್ಟೇಷನ್ ಒಳಗೆ ನಾನ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನನ್ನನ್ನ ಅಲ್ಲಿ ಕೂಡ ಹಾಕ್ಸಿದಲ್ಲ ಮುಟ್ಟಾಳ. ಏಯ್ ನೀನು ರೋಡಲ್ಲಿ ಮಾಡಬಾರ್ದು ಕಿಡಿಗೇಡಿತನ ಮಾಡಿ ಒಂದು ಸೀನ್ ಕ್ರಿಯೇಟ್ ಮಾಡಿದೆ. ನೀನ್ ಸೀನ್ ಕ್ರಿಯೇಟ್ ಮಾಡ್ಬಿಟ್ಟು ನೀನ್ ಚಪ್ಪಲಿ ಇಡ್ತಿಂದಲ್ಲೋ. ಮುಟ್ಟಾಳ, ನೀನ್ ಚಪ್ಪಲಿ ಇಡ್ತಿಂದೆ ನನ್ಗೆ ಹೊಡೆದ್ರ ಯಾರ? ಇಲ್ಲ, ನಿನ್ಗೆ ಹೊಡೆದ್ರು. ಯಾಕೆ ಹೊಡೆದ್ರು? ಇದೇ ತರ ಅವ್ರ ಮೇಲೆ ಅಪಪ್ರಚಾರ ಮಾಡೋದಕ್ಕೆ. ನಾನು ಯಾವ ಲಾಡ್ಜಲ್ಲಿ ಇದ್ದೇನೋ, ನಾನು ಎಲ್ಲಿ ವೇಶ್ಯಾವಾಟಿಕೆ ಮಾಡ್ತಿದ್ದೆ? ಇದಕ್ಕೆಲ್ಲ ಸಾಕ್ಷಿ ಆಧಾರ ಬೇಕಲ್ವೇನೋ ಮುಟ್ಟಾಳ? ಆ ತರ ಮಾಡೋಳಾಗಿದ್ರೆ ನಾನು ಇವತ್ತು ನನ್ನ ತೂತ್ ಮನೇಲಿ ನಾನು ವಾಸ ಮಾಡ್ತಾ ಇರಲಿಲ್ಲ ಕಣೋ. ನನಗೆ ಬೇಕಾಗಿದ್ದು ನನ್ನ ಮಕ್ಕಳ ಭವಿಷ್ಯ. ಅದಕ್ಕೂ ಕಲ್ಲಾಕ್ದಲ್ಲೋ ನೀನು? ಅದಕ್ಕೂ ಕಲ್ಲಾಕಿ ಬೇಕಾದಷ್ಟು ಕಿರುಕುಳ ಕೊಟ್ಟೆ. ನನ್ನ ಸೌಮ್ಯ ಓದಿದ ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಲ್ ಜೊತೆ ಹೇಳಿದೆಯಲ್ಲೋ, ಅವ್ರು ಸರಿ ಇಲ್ಲ, ಅವಳ ಅಮ್ಮ ಸರಿ ಇಲ್ಲ, ವೇಶ್ಯಾವಾಟಿಕೆ ಅಂತ ಅವರು ಫ್ರೀ ಕೊಟ್ಟಿದ್ದ ಶೀಟ್ಗೆ ಮತ್ತೆ ಫೀಸ್ ಕಟ್ಟಿಸ್ಕೊಂಡ್ರು ಅವರು. ಯಾಕೆ ಹೇಳು? ನಿನ್ನಂತವ್ರ ಮಾತನ್ನ ನಂಬಿ ನನ್ನ ಮಕ್ಕಳನ್ನು ನನ್ನನ್ನು ನೋಡಿ ಫ್ರೀ ಸೀಟ್ ಕೊಟ್ಟಿದ್ರು. ಅದು ಮಿನಿಸ್ಟರ್ ಹತ್ರ ಹೋಗಿ ಮಾಡಿಸ್ಕೊಂಡು ಬಂದಿದ್ದೆ. ಅಲ್ಲಿಲಾರದಕ್ಕೆ ಹೋಗಿ ಮತ್ತೆ ಫೀಸ್ ಕಟ್ಟೆ. ಇಷ್ಟೆಲ್ಲ ಕಿಡಿಗೇಡಿತನ ನೀನ್ ಮಾಡಿದ್ದು ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ನಾನು ಇಲ್ಲಿವರೆಗೆ ಬಂದಿದ್ದೀನಿ ಅಂತ ಮುದಿಯಾಗಿದೆಯೇ? ವಯಸ್ಸಾಗ್ತಾ ಇದೆ, ನನಗೂ ವಯಸ್ಸಾಗಿದೆ. ನೀನು ಮೂರ್ಖ ಆಗಿದೆಯಲ್ಲ, ನಾಚಿಗೆಟ್ಟವನೇ. ನಿನ್ ಮಗಳು 33 ವರ್ಷದ ಮಗಳು ಮನೇಲಿದ್ದಾಳೆ, ಮದುವೆ ಮಾಡಬೇಕು, ಆ ಮಕ್ಕಳ ಬಗ್ಗೆ ಭವಿಷ್ಯ ಯೋಚನೆ ಮಾಡಬೇಕು ಅಂತ ನಿನಗೆ ಗೊತ್ತಿಲ್ವೇನೋ? ನಿನಗೇನು ಬೇಕಾಗಿಲ್ಲ. ಇವತ್ತು ನೀನು ನಮ್ಮ ಅಂಗಳ ಜೊತೆ ಅಡ್ಡಾಡ್ತಾ ಇದೆಯಲ್ಲ, ಕನಕಪುರಕ್ಕೆ ಹೋಗ್ತಾ ಇದೆಯಲ್ಲ, ಯಾರವಳು? ನಮ್ಮ 6 ಜನ ಅಕ್ಕ ತಂಗಿರನ್ನೆಲ್ಲ ಬಿಟ್ಟು ಅವಳ ಜೊತೆ ಯಾಕೆ ನೀನ್ ಲೈಫ್ ಲೀಡ್ ಮಾಡ್ತಿದ್ದೆ? ಸ್ವರ್ಣ ಸಂದರ್ಭದಲ್ಲಿ ಕೇಳಿಸ್ತೀನಿ ಕಣೋ, ಎಷ್ಟು ಮನೇಲಿ ಅವಳ ಜೊತೆ ಬಾಡಿಗೆಗಿದ್ದೆ. ಆವಾಗ ನನ್ನನ್ನು ಯಾವ ರೀತಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ನನ್ನನ್ನು ಹೊಡೆದು ಮನೆಯಿಂದ ಆಚೆ ಗಟ್ಟದೆ ನೀನು. ಆವಾಗ ನನ್ನ ತಂದೆ ನನ್ನನ್ನು ಮನೆ ಮಾಡ್ಕೊಂಡು ಎಲ್ಲಿದ್ರು? ಅದನ್ನೆಲ್ಲನೂ ನಾನು ತನಿಖೆ ಮಾಡಿಸ್ತೀನಿ. ನಾನು ಸುಳ್ಳಿನೂ ಅಲ್ಲ, ಕಳ್ಳಿನೂ ಅಲ್ಲ, ಮುಸುಗುದಾರಿಯಾಗಿ ಮಾತಾಡಲ್ಲ ಇನ್ಮೇಲೆ. ಯಾರಾದ್ರೂ ನೋಡ್ಲಿ ಕಣ. ಇಲ್ಲಿವರೆಗೆ ಯಾಕೆ ಮುಸುಗುದಾರಿಯಾಗಿ ಮಾತಾಡ್ತಿದ್ದೆ ಗೊತ್ತಾ? ಅಲ್ಲಿ ನಡೆದಿರೋ ಘಟನೆ ಸತ್ಯ ಘಟನೆ ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ನೋಡಿದ್ದು ನಿನ್ನ ಮುಂದೆ ನಿನ್ನನ್ನು ಸಮರ್ಥಿಸ್ಕೊಳ್ಬೇಕಾಗಿಲ್ಲ. ನಾನು ಆ ಒಂದು ಕಡೆಯಿಂದ ನಾನು ಮುಸುಗುದಾರಿಯಾಗಿ ಆ ವಿಷಯಕ್ಕೆ ಅಷ್ಟೇ ಮೀಸಲಾಗಿ ಮಾತಾಡ್ತಿದ್ದೆ. ಈಗ ಎಲ್ಲಾ ವಿಷಯಕ್ಕೂ ಓಪನ್ ಅಪ್, ಯಾವುದು ಮುಚ್ಚುಮರೆ ಇಲ್ಲ. ನೋಡು, ನಿನಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿನಗೆ ತಾಕತ್ತಿದ್ರೆ ನಾನು ಯಾವ ಜೈಲಲ್ಲಿದ್ದೆ, ಯಾವಾಗ ಜೈಲಿಗೆ ಹೋಗಿದ್ದೆ, ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು, 2 ಸಾರಿನೂ ನಾನು ಜೈಲಲ್ಲಿದ್ದಾಗ ನನ್ಗೆ ಯಾರು ಬಿಡುಗಡೆ ಮಾಡಿಸಿದ್ರು, ಅದನ್ನೆಲ್ಲ ದಾಖಲೆ ಸಮೇತ ನೀನು ಹಾಜರಾಗಿ ನನಗೆ ಇದೇ ಕನ್ನಡದವ್ರ ಮುಂದೆ ತಂದು ಸಬ್ಮಿಟ್ ಮಾಡಬೇಕು. ಇಲ್ವಾ? ನನಗೆ ಗೊತ್ತಿದೆ ನೀನು ಎಲ್ಲಿ ಎಳಿಬೇಕು ಅಲ್ಲಿ ಎಳಿಬೇಕಂತ. ಆಯ್ತಾ? ಇಷ್ಟೇ ಅಲ್ಲ, ಇನ್ನು ಬೇಕಾದಷ್ಟಿದೆ. ಬಟ್ ಇವತ್ತಿಗೆ ಇಷ್ಟು ಮಾಡಿರ್ತೀನಿ. ನಿನ್ನ ಹಿಸ್ಟ್ರಿ ಇನ್ನೂ ಇದೆ. ಇಷ್ಟೇ ಅಲ್ಲ ತಿಳ್ಕೊ. ನೀನು ಕೋರ್ಮಂಗಲದಲ್ಲಿ ಬಾ. ಕೋರ್ಮಂಗಲದಲ್ಲಿ ಎಂಥದ್ದು 10ನೇ ಬ್ಲಾಕು ಐ ಬ್ಲಾಕ್ ಅಲ್ಲಿ ಮನೆ ಇದ್ದಾಗ ಅಲ್ಲಿ ನಾಗರಾಜ ಅನ್ನೋನು ನಿನ್ನ ಮಂಗಳಿಯ ಬಾಯ್ ಫ್ರೆಂಡು ಮೊದಲೇ ಅವಳ ಜೊತೆ ನನ್ನನ್ನು ಹೊರಗಡೆ ಕೂರಿಸ್ಬಿಟ್ಟು ಅವನ ಜೊತೆ ಬಾಗ್ಲಾಕೊಂಡು ಒಳಗಿರ್ತಿದ್ಲಲ್ಲ, ನನ್ನ ಕಾವಲು ಕೂರಿಸ್ಬಿಟ್ಟು ಆ ನಾಗರಾಜನ್ನ ಹುಡುಕ್ತೀನಿ. ಅದಾದ್ಮೇಲೆ ಅಲ್ಲಿ ಎದುರುಗಡೆ ಮನೆಯವರಿದ್ರು, ಮೋಸ್ಟ್ಲಿ ನಿನ್ನ ಸಮಕಾಲೀನರು ಯಾರು ಇವಾಗ ರಿಟೈರ್ಡ್ ಆಗಿರ್ಬೋದು, ಆದ್ರೂ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಇರ್ತಾರೆ. ನನ್ನ ನೋಡಿರೋರು, ನಾನು ಅಡ್ರೆಸ್ ಹೇಳಿದ್ರೆ ಅವ್ರು ಮಾಹಿತಿ ಕೊಡ್ತಾರೆ. ಬಾ, ಅಲ್ಲಿ ನಿನಗೆ ತಾಕತ್ತಿದ್ರೆ ನೀನ್ ಗಂಡ್ಸಾದ್ರೆ ನೀನ್ ಅಲ್ಲಿ ಯಾವ ಹೆಸರು ತಕೊಂಡಿದ್ಯಾ ಅಂತ ನಾನು ತೋರಿಸ್ತೀನಿ. ಬಾ, ಮಡಿವಾಳಕ್ ಬಾರೋ. ನನ್ನ ದೊಡ್ಡಮ್ಮ ಬಾವಿ ಬಿದ್ದು ಸತ್ತಿದ್ದೇನಕ್ಕೋ. ನನ್ನ ದೊಡ್ಡಮ್ಮ ಶಿವಲಿಂಗಮ್ಮ ಇಲ್ಲಿ ಕೋರ್ಮಂಗ್ಲ ಐ ಬ್ಲಾಕ್ ಅಲ್ಲಿ ಮನೆ ಇದ್ರುವೆ, ಹೊಸ ಮನೆ ಇದ್ರುವೆ, ಅವ್ರು ಹೋಗಿ ಮಡಿವಾಳದಲ್ಲಿ ಸತ್ತದನ್ನ ಅವ್ರ ಹೊಟ್ಟೆ ನೋವು ಬಂದಿತ್ತು, ಅದಕ್ಕೆ ಹೋಗಿ ಬಿದ್ದು ಸತ್ರು ಅಂತ ಕತೆ ಕಟ್ತಲ್ಲ. ಅದ್ ರಿಯಲ್ ಫ್ಯಾಕ್ಟ್ ಏನಂತ ನಾನು ಹೇಳ್ತೀನಿ ಕಣೋ, ಬಿಚ್ಚಿಡ್ತೀನಿ. ಮುಟ್ಟಾಳ,
ಒಂದೇ ರಗ್ಗ ಒಸ್ಕೊಂಡು ಒಂದೇ ರೂಮಲ್ಲಿ ನೀವಿಬ್ರು ಬಂದ ನನ್ನ ದೊಡ್ಡಮ್ಮನ ತಿಥಿ ದಿವಸ ಮಡಗಿದಾಗ ಆ ಇಡೀ ಕೂನೂರು ಜನ ಎಲ್ಲ ನಿನ್ನ ಹಿಸ್ಟ್ರಿ ನೋಡಿದಾರೆ ಕಣ, ನಿನ್ನ ಚರಿತ್ರೆ ನೋಡಿದಾರೆ ಇಲ್ಲಿ ನೀನೇನು ಅಂತ. ಬಾರ ಕೇಳಿಸ್ಕೊಡ್ತೀನಿ. ನಾನೆಲ್ಲ ನೋಡಿಲ್ಲಿ ನಾನು ಯಾವ್ದನ್ನು ಮರ್ತಿಲ್ಲ. ಯಾಕೆ ಗೊತ್ತಾ, ನಿನ್ ತರ ಎಲ್ಲ ಚೇಲಗಳ ತರ ಕೆಟ್ಟ ಬುದ್ಧಿ ಕೆಟ್ಟ ಹವ್ಯಾಸ ಇಟ್ಕೊಂಡು ಎಲ್ಲೂ ಹೋಗಿಲ್ಲ ನಾನು ಕಣೋ. ಎಷ್ಟೇ ಚಿತ್ರಿನ್ಸೆ ಇದ್ರು ನಾನು ಭಗವಂತ ತೋರಿಸಿದ ಮಾರ್ಗದಲ್ಲಿ ನನ್ನ ಮನಸ್ಸಲ್ಲಿರುವಂತ ಒಳ್ಳೆತನದಲ್ಲಿ ನಾನು ಒಳ್ಳೆ ರೀತಿಯಲ್ಲೇ ಒಳ್ಳೆ ದಾರಿಲಿ ನಡೆದು ಬಂದಿದ್ದೀನಿ. ತಪ್ಪು ಮಾಡದೇ ಇರೋರು ಯಾರು ಇಲ್ಲ ಜಗತ್ತಲ್ಲಿ ಕಣೋ. ನನ್ ಮೇಲೆ 1000 ಕೇಸ್ ಇರ್ಲಿ ಕಣ, ಅದನ್ನ ತೋರ್ಸೋ ಮುಟ್ಟಾಳ. ಯಾವ ಕೇಸ್ ಇದ್ರು ನಾನು ಎದುರ್ಕೊಳ್ಳಲ್ಲ. ನಿನ್ನನ್ನು ಬೇಕಾದ್ರೆ ಇವತ್ತೊಂದು ದಿನ ನೀನ್ ನನ್ನ ಕೈಗೆ ಸಿಕ್ಕಿದ್ರೆ ನಿನ್ನನ್ನು ಕೊಲೆ ಮಾಡ್ಬಿಟ್ಟು ನಾನು ಜೈಲ್ಗೆ ಹೋಗ್ತೀನಿ. ಅದ್ರಲ್ಲಿ ಏನೂ ಇಲ್ಲ. ಯಾಕೆ ಗೊತ್ತಾ, ನಿನ್ನಂತ ಅಣ್ಣ ಯಾವ ತಂಗಿದಿರ್ಗೂ ಇರಬಾರ್ದು ಕಣ ಮುಟ್ಟಾಳ. ರಾಸ್ಕಲ್, ನನ್ನ ತಂದೆಗೆ ಅವಮಾನ. ನೀನು ನನ್ನ ತಂದೆಗೆ ಮಗನಾಗಿ ಹುಟ್ಟಿರೋದು ನೀನು ಅವಮಾನ. ನನಗೆ ಡೌಟ್ ಇದೆ ಕಣ, ನನ್ನ ತಂದೆಗೆ ಹುಟ್ಟಿದ್ಯಾ ಅಂತ. ಅದನ್ನ ಹೇಳಲ್ಲ, ಅವಮಾನ ಮಾಡಲ್ಲ. ನನ್ನ ತಾಯಿ ಜೊತೆಲಿ ನಾನು ಧರ್ಮಸ್ಥಳಕ್ಕೆ ಹೋಗಿದೆ ಅಂತ ನಾನು ಎಲ್ಲೂ ಹೇಳಿಲ್ಲ. ಅದ್ಯಾವ ಸೂಳೆ ಮಗ ಹೇಳ್ದ ನಿನಗೆ? ಅವನು ಯಾವನ್ ಹೇಳಿದ್ನೋ? ನನ್ನ ಜೊತೆಲಿ ಇದ್ದವ್ರು ಬೇರೆನೆ, ನಾವು ಹೋಗಿದ್ದೇ ಬೇರೆ. ನಾನ್ ಧರ್ಮಸ್ಥಳಕ್ಕೆ ಹೋಗಿದ್ದು, ನಾನು ಕಂಡಿದ್ದು ನೋಟ, ನಾನು ನೋಡಿದ ದೃಶ್ಯ ಎಲ್ಲವನ್ನು ನಾನು ಹೇಳ್ಬೇಕಾದದ್ದು ಅದು ನನ್ನ ವೈಯಕ್ತಿಕ. ನೀನ್ ಯಾರಿಲ್ಲಿ ಇಂಟರ್ಫಿಯರ್ ಆಗಕ್ಕೆ? ತೊಟ್ಟಿ ನಿನ್ನ ಯಾರೋ ಕರೆದಿದ್ದವ್ರು ಇಲ್ಲಿಗೆ. ನೀನ್ ಯಾವ ದೊಣ್ಣೆ ನಾಯಕ? ನನ್ನ ಹಿಸ್ಟ್ರಿಯಲ್ಲಿ ನೀನು ಇಂಟರ್ಫಿಯರ್ ಆಗಕ್ಕೆ ಯಾವುದೇ ಅರ್ಹತೆ ನಿನಗಿಲ್ಲ. ಆ ನಮ್ಮ ಹೆಸರು ಹೇಳಕ್ಕೂ ಕೂಡ ನಿನ್ಗೆ ಯೋಗ್ಯತೆ ಇಲ್ಲ ಕಣ. ನಾನು ನಿಂತ ಜಾಗದಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ, ಹೇಳ್ತೀನಿ. ಬಾ, ಇಡೀ ಪೊಲೀಸ್ ಸ್ಟೇಷನ್ ಅಲ್ಲಿ ನೀನ್ ಎಲ್ಲೆಲ್ಲಿ ಡ್ಯೂಟಿ ಮಾಡಿದ್ಯಾ, ನೀನ್ ಯಾವ್ಯಾವ ಒಂದು ಕ್ರಿಮಿನಲ್ಗಳ ಕೆಲಸ ಮಾಡಿದ್ಯಾ ತೋರ್ಸ್ಕೊಡ್ತೀನಿ. ಬರೋ, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನ್ ಹಿಸ್ಟ್ರಿ ಎಲ್ಲಾನು ನಾನು ಜಾಲಾಡಿದ್ದೀನಿ. ಬೇಡ, ನಿನ್ ಕೊಲಿಗ್ಸೇ ಸಾಕು. ಅವ್ರೆಲ್ಲಾರು ಇವಾಗೇನು ಬರಲ್ಲ ಹೇಳಕ್ಕೆ, ಬಿಡು. ನಾನೆಲ್ಲ ತಿಳ್ಕೊಂಡಿದ್ದೀನಿ, ನಾಚಿಗೆಟ್ಟವನೇ. ಈಗ ನೀನು ನಾನು ಹೇಳ್ತಾ ಇರೋ ಕಂಡೀಷನ್ಗೆ ನೋಡು, ನಾನು ಎಲ್ಲಿ ಜೈಲಲ್ಲಿದ್ದೆ, ನಾನು ಎಲ್ಲಿ ಕ್ರಿಮಿನಲ್ ಕೆಲಸ ಮಾಡಿದ್ದೀನಿ, ಎಲ್ಲೆಲ್ಲಿ ಓಡಾಡಿದ್ದೀನಿ, ಅದಕ್ಕೆಲ್ಲ ದಾಖಲೆಗಳು ತಗೊಂಡು ಬಂದು ನೀನು ಆರ್ ಕನ್ನಡದವ್ರ ಮುಂದೆನೆ ಇಡಬೇಕು. ಯಾಕಂದ್ರೆ ಆರ್ ಕನ್ನಡದವ್ರೇ ಹೇಳ್ತೀನಿ ನಿಮ್ಗೆ, ಈ ಮುಖಾಂತರನೇ ನಿಮ್ಗೆ ಹೇಳ್ತೀನಿ. ಈಗ ನೋಡಿ, ಎಚ್ಚರಿಕೆ ಕೊಡ್ತೀನಿ. ಮುಟ್ಟಾಳ ರಂಜಿತಾ ಅನ್ನೋನೆ, ನೀನು 2 ದಿವಸ ನನಗೆ ಕರೆ ಮಾಡಿ ನನ್ನ ತಲೆ ತಿಂದು ಒಡನಾಡಿಯವರು ನನ್ನನ್ನು ಬಚ್ಚಿಕೊಂಡಿದ್ದಾರೆ, ಏನೋ ಆಮಿಷ ಒಡ್ಡಿದ್ದಾರೆ. ಅದಕ್ಕೆ ಅವರು ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಇವ್ರ ಹತ್ರ ಒತ್ತಡ ಇರಿ, ಯಾರ ಹತ್ರನೋ ನನ್ನ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನನ್ನ ತಲೆ ತಿಂದು, ನಾನು ದೇವಸ್ಥಾನದಲ್ಲಿ ಇದ್ರು ಬಿಡದೇನೆ ನನ್ನ ಹುಡ್ಕೊಂಡು ಬಂದು ಫಾಲೋ ಮಾಡಿ ಒಂದು ಬೈಟ್ ಕೊಡಿ ನನ್ನ ಅಮ್ಮ ನೀವು ಅಂತ ಎಲ್ಲ ಹೇಳಿ ಎಷ್ಟು ಮುತುವರ್ಜಿ ವಹಿಸಿ ಮಾತಾಡ್ದೆ. ರಾಸ್ಕಲ್ ಸ್ವಾರ್ಥಿ ಮುಂಡೆ ಮಗನ, ಇದರಿಂದ ನಿನಗೆ ದುಡ್ಡು ಬರ್ತದೆ. ಎಷ್ಟು ಹೇಳ್ ತಿಂದಿದ್ಯಾ ನೀನು ಹೇಳ್ ತಿನ್ನೋಕ್ಕೋಸ್ಕರ ನನ್ನನ್ನು ಯಾಕೆ ಯೂಸ್ ಮಾಡ್ಕೋತೀಯ? ನಾನು ಇನ್ನೆಲ್ಲಿ ಎಲ್ಲೂ ಬೈಟ್ ಕೊಡೋಕೆ ಇಲ್ಲಿ ಕೊಡೋದಾಗಿದ್ರೆ ಯಾವತ್ತೂ ಕೊಡ್ಬೋದಾಗಿತ್ತು. ನಾನು ಎಲ್ಲೂ ಕೊಡೋಕೆ ಇಷ್ಟ ಇರಲಿಲ್ಲ. ಯಾಕೆ ಗೊತ್ತಾ, ನಮ್ಮ ನಾಡಿನಲ್ಲಿರುವಂತ ಮುಟ್ಟಾಡ್ರಲ್ಲ ಇಂಥವ್ರೆ. ಎಲ್ಲ ತಿನ್ನೋಕ್ಕೋಸ್ಕರ ಬದುಕಿದ್ದಾರೆ ವಿನಃ ಅನ್ನ ತಿನ್ನೋ ಮಾತು ಯಾರ ಬಾಯಲ್ಲೂ ಬರೋದಿಲ್ಲ. ಅವ್ರ ಕ್ರಿಯೆನೂ ಅಷ್ಟೇ. ಅವ್ರು ಏನ್ ತಿಂದಿರ್ತಾರೆ ಅದೇ ತರ ಅವ್ರ ಕ್ರಿಯೆನೂ ಇರ್ತದೆ. ಅವ್ರಲ್ಲಿ ಒಳ್ಳೆತನ ಇರೋದಿಲ್ಲ. ಹಂಗೇನೆ ನೀನು ಬಂದ್ಬಿಟ್ಟು ಎಲ್ಲಾನು ತಕೊಂಡ್ಬಿಟ್ಟು ಕೆಲವನ್ನ ಮುಚ್ಚಿ ನಿನಗೆ ಬೇಕಾದವನ್ನ ಬಹಿರಂಗ ಪಡಿಸಿದೆಯಲ್ಲ, ಯಾಕೆ? ನೀನು ನಾನು ಕೆಟ್ಟದಾಗ ಹೇಳ್ತೀನಿ. ಈಗ ನಿಮ್ಮ ಅಪ್ಪ ಒಬ್ಬನಿಗೆ ಹುಟ್ಟಿದ್ಯಾನೋ ನೀನು? ನಿಮ್ಮ ಅಪ್ಪ ಒಬ್ಬನಿಗೆ ಹುಟ್ಟಿದ್ರೆ ನೀನು ನಿಮ್ಮ ಅವ್ವನ ಪಾತಿವ್ರತ್ಯವನ್ನ ನೀನು ಕಾಪಾಡೋ ಮಗನೇ ಆಗಿದ್ದಿದ್ರೆ ನೀನು ನಾನೇನೇನು ಹೇಳಿದ್ದೀನಿ ಎಲ್ಲಾನು ಬಹಿರಂಗ ಪಡಿಸೋ ರಾಸ್ಕಲ್ ರಂಜಿತ್. ಏನಿದೆ ನಂದು? ಕಂಡು ಹಿಡ್ದೇ ಹಿಡಿತೀವಿ ಅಂತ ಏನ್ ಕಂಡು ಹಿಡ್ದೆ ಹಿಡಿತೀಯ? ಕಂಡು ಹಿಡ್ದೆ ಹಿಡು. ನಾನು ಕ್ರಿಮಿನಲ್ ಇದೆ ಹೇಳಿದೆಯಲ್ಲ ನೀನು. ನಾನು 2 ಸಾರಿ ಜೈಲ್ಗೆ ಹೋಗಿದ್ ಬಂದೆ. ಆರ್ ಕನ್ನಡದವ್ರು ಎಲ್ಲಾರು ಮಾತಾಡಿದಿರಲ್ಲ. ಯಾಕಂದ್ರೆ ನಾನು ಎಲ್ಲಿ ಯಾವ ಭಾಷೆ ಉಪಯೋಗಿಸ್ಬೇಕು ಅದನ್ನೆಲ್ಲ ನಾನು ಕಲ್ತಿದ್ದೀನಿ, ಗೊತ್ತಾಯ್ತಾ? ನನ್ನನ್ನ ತೇಜೋವಧೆ ಮಾಡುವಾಗ ನಾನು ಯಾರನ್ನು ಬಿಡಲ್ಲ, ಗೊತ್ತಾಯ್ತಾ? ನಾನು ಒಳ್ಳೆ ಮಾರ್ಗದಲ್ಲಿರೋರು ನಾನು ಒಳ್ಳೆ ಮಾರ್ಗದಲ್ಲೇ ನಡ್ಕೋತೀನಿ. ನಾನು ನಿನ್ನ ಹತ್ರ ಎಲ್ಲ ಹೇಳಿದ್ಮೇಲೆ ನೀನೊಂದು ಫೋಟೋ ತೋರಿಸಲ್ಲ ರಂಜಿತಾ? ವೀರೇಂದ್ರ ಹೆಗ್ಗಡೆಯವರ ಫೋಟೋ ನಿನ್ನ ಮೊಬೈಲಲ್ಲಿ ನನಗೆ ತೋರಿಸ್ತಲ್ಲ, ಅದು ಎಲ್ಲಿಂದ ಬಂತು ನಿನಗೆ? ಯಾಕೆ ತೋರಿಸ್ತೆ ನೀನು? ನನಗೆ ತೋರಿಸಿದಾಗ ನಾನು ಅದರಲ್ಲಿ ಒಂದು ವ್ಯಕ್ತಿನ ಐಡೆಂಟಿಫೈ ಮಾಡಿದೆ. ಐಡೆಂಟಿಫೈ ಮಾಡಾದ್ಮೇಲೆ ಕ್ಯಾಮ್ರಾ ಎಲ್ಲ ಆಫ್ ಮಾಡಿದ್ಮೇಲೆ ನೀನೇನು ಹೇಳ್ದೆ? ಕಾರಲ್ಲಿ ಹತ್ತು ಕೂತ್ಕೊಳ್ಳಿ ಅಂದೆ. ಕಾರಲ್ಲಿ ಹತ್ತು ಕೂತ್ಕೊಳ್ಳಿಂದಾಗ ನಾನು ಕೇಳಿದೆ, ಇಲ್ಲಪ್ಪ ನಾನು ಕಾರಲ್ಲಿ ಹತ್ತು ಕೂತ್ಕೊಳ್ಳಿಲ್ಲ. ಇಲ್ಲ ಬನ್ನಿ ಮೇಡಮ್, ನನ್ನ ತಾಯಿ ಇದ್ದಂಗಿದ್ದೀರಾ, ನೀವು ಬನ್ನಿ ಮೇಡಮ್ ಅಂತೆಲ್ಲ ನಿನ್ಗೆ ಹೋಗೋರ್ವಲ್ಲ ಯಾವ ಉದ್ದೇಶದಿಂದ? ಆಯ್ತು. ಆಮೇಲೆ ಯಾಕಪ್ಪ ಇಷ್ಟೊಂದು ಇದು ಮಾಡ್ತಾ ಇದ್ದೀನಿ ಅಂದಾಗ ನೀನು ಏನು ಹೇಳಿದೆ? ನಿಮ್ಗೇನು ಬೇಕು ಸಹಾಯ ನಾನು ಮಾಡಿಸ್ಕೊಡ್ತೀನಿ, ನೀವು ಬನ್ನಿ, ಪಾಪ ನೀವು ತುಂಬಾ ಕಷ್ಟದಲ್ಲಿದ್ದೀರಾ ಅಂತ ಕಾಣಿಸುತ್ತೆ, ಬನ್ನಿ ಅಂತ ಎಲ್ಲ ಬಲವಂತ ಮಾಡ್ದಲ್ಲ. ಏನಕ್ಕೆ ಮಾಡಿದೆ? ನಾನು ಕರ್ಕೊಂಡೋಗಿ ಎಲ್ಲರೂ ಕೊಲೆ ಮಾಡಕ್ ಮಾಡಿದೆ. ನಾ ಮುಟ್ಟಾಳ? ಎಷ್ಟು ದುಡ್ಡು ತಗೊಂಡಿದ್ಯಾ? ರಾಸ್ಕಲ್, ನಾನು ಸತ್ಯವಾದ ಸಾಕ್ಷಿನ ಹೇಳಕ್ ಬಂದಾಗ ನೀನು ಸತ್ಯವಾಗಿದ್ದೀಯ ಅಂತ ಬಂದು ನಿನ್ನ ಹತ್ರ ನಾನು ಬೈಟ್ ಕೊಟ್ಟೆ. ನೀನು ಇಂಥ ಲುಚ್ಚ ಕೊಳಕು, ನಿನ್ನ ಹೃದಯ ಇಷ್ಟು ಕೊಳಕಾಗಿದೆ ಅಂತ ನಾನು ತಿಳ್ಕೊಂಡಿದ್ದರೆ ನಿನ್ನ ಯಾವುದೇ ಕಾರಣ ಕೊಡದೆ. ನನ್ನ ಚಪ್ಪಲಿಗಿಂತ ಕಡೆ ಕಂಡ್ರು ನೀವು. ನಾಚಿಕೆ ಆಗಲ್ಲ ನಿಮ್ಗೆ? ಇಲ್ಲದ ಸಲ್ಲದೆಲ್ಲ ಬಿಡ್ತಾ ಇದ್ದೀರಲ್ಲೋ. ನಾನು ಜೈಲಿಗೆ ನಿನ್ನೂ ಸೇರಿ ಅವನು ಯಾವನು ಅವನು ನನ್ನ ಅಣ್ಣ ಅನ್ನೋಕ್ಕೂ ನಾಚಿಕೆ ಆಗುತ್ತೆ. ಅವನನ್ನ ಅವ್ನು ಮಾಡಿರೋ ಹಲ್ಕ ಕೆಲಸಗಳೆಲ್ಲ ಇಷ್ಟೇ ಅಲ್ಲ, ಇನ್ನೂ ಬೇಜಾನಿದೆ.
ನಾನು ಬಿಡ್ತೀನಿ ಅದನ್ನ. ಬಟ್ ಇಲ್ಲಿ ನೀನ್ ಬೊಗಳಿದೆಯಲ್ಲ, ದೊಡ್ಡ ಕ್ರಿಮಿನಲ್ಲು, ಕಥೆನೇ ಬೇರೆ ಇದೆ, ಸ್ಟೋರಿನೇ ಬೇರೆ ಇದೆ, ಇನ್ನೂ ಬೇಕಾದಷ್ಟಿದೆ, ಇಷ್ಟಕ್ಕೆ ಮುಗುದಿಲ್ಲ ಅಂತ. ಅದು ಎಷ್ಟೆಷ್ಟಿದೆ ಎಲ್ಲಾನು ತಕಬ, ಅದಕ್ಕೆಲ್ಲ ಸಾಕ್ಷಿ ಆಧಾರಗಳು ಪುರಾವೆಗಳೆಲ್ಲನೂ ತರಬೇಕು. ಬೋಳಿ ಮಗನೇ ನೀನು, ಏಯ್ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿರೋನಾಗಿದ್ರೆ, ನೀನು ಒಬ್ಬ ಅಪ್ಪ ಹುಟ್ಟಿರೋನಿಗೆ ಆಗಿದ್ರೆ ಅವನ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಮೀಡಿಯಾ ಮುಂದೆ ಹೇಳೋ, ನಾನು ಯಾವ ಜೈಲಲ್ಲಿದ್ದೆ, ಎಲ್ಲಿ ಹೋಗಿದ್ದೆ, ನಾನು ಇಡ್ತೀನಿ. ನಾನು ಅವನ ಬಗ್ಗೆ ಎಲ್ಲಾ ಪುರಾವೆಗಳನ್ನು ಇಡ್ತೀನಿ. ನಾನು ಎಲ್ಲೆಲ್ಲಿದ್ದೆ ಅನ್ನೋದನ್ನ ಸಾಕ್ಷಿ ಸಮೇತ ಹೋಗಿ ಅಲ್ಲಲ್ಲೇ ತೋರಿಸ್ಕೊಡ್ತೀನಿ ಕಣ, ಅಲ್ಲಲ್ಲೇ ತೋರಿಸ್ಕೊಡ್ತೀನಿ. ನನ್ನನ್ನು ಇವನು 17 ವರ್ಷ ಇಟ್ಟಿದ್ದೆ, ಬಿಟ್ಟು ಓಡೋಗ್ಬಿಟ್ರು, ಯಾವನ ಜೊತೆ ಗಾರ್ಡನ್ ಜೊತೆ ಅಂತ ಹೇಳಿದ್ದಿಲ್ಲ, ಅದನ್ನು ತೋರಿಸ್ಕೊಡ್ತೀನಿ. ನನ್ನ ತಂದೆ ಜೊತೆ ನಾವೆಲ್ಲಿ ಬಾಡಿಗೆ ಮನೇಲಿದ್ದೋ, ನನಗೆ ಯಾರು ಮದುವೆ ಮಾಡಿದ್ರು, ನನಗೆ ಯಾರು ವಿದ್ಯಾಭ್ಯಾಸಕ್ಕೆ ದಾರಿ ಮಾಡಿಕೊಟ್ರು, ಸಣ್ಣದ್ರಲ್ಲಿ ಇವನಿಂದ ಯಾವತ್ತು ನಮ್ಮನ್ನು ಊರು ಬಿಡಿಸಿದ್ರು, ಇವನ್ ಮಾಡಿರುವಂತ ಲುಚ್ಚ ಹಲ್ಕ ಕೆಲಸಗಳು ಎಷ್ಟು, ಅದನ್ನೆಲ್ಲಾನು ನಾನು ಮುಂದೆ ಇಡ್ತೀನಿ. ನೀನ್ ಮಾಡ್ಬೇಕಾಗಿರೋ ಕೆಲಸ ಆರ್ ಕನ್ನಡದವರೇ ಹೇಳ್ತಾ ಇದ್ದೀನಿ ನಿಮ್ಗೆ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಯಾಕಂದ್ರೆ ನಾನು ನಿಮ್ಮ ಹತ್ರ ಚಾಲೆಂಜ್ ಮಾಡ್ತಾ ಇದ್ದೀನಿ, ನೀನೆಲ್ಲ ಕಂಡಿಡ್ದೇ ಹಿಡಿತೀನಿ ಅಂತಿಲ್ಲ, ಎಲ್ಲಾನು ಕಂಡಿಡಿಯೋ. ಲಫಂಗಗಳ ಕಂಡಿಡೀರಿ, ನಿಮ್ಗೆ ತಾಕತ್ತಿದ್ರೆ ತಂದು ಸಬ್ಮಿಟ್ ಮಾಡ್ರಿ ನಮ್ಮ ಮುಂದೆಗಡೆ. ನಾನು ಅಂತವಳಲ್ಲ ಅನ್ನೋದಕ್ಕೆ ಎಲ್ಲಾ ಪುರಾವೆಗಳನ್ನು ತಂದಿಡ್ತೀನಿ. ಇದೆಯಾ ನಿಮ್ಮ ಹತ್ರ? ಇದ್ರೆ ಎಲ್ಲ ತಂದಿಟ್ಬಿಟ್ಟು ಆಮೇಲೆ ಮಾತಾಡೋ. ಲುಚ್ಚ, ನನ್ನ ಬಗ್ಗೆ ಮಾತಾಡಕ್ ನೀನ್ ಯಾವನೋ, ಯಾರೋ ನಿನ್ಗೆ ಹಕ್ಕು ಕೊಟ್ಟವ್ರು. ಹೇಳ್ತೀನಿ ಕಣ, ನಾನು ಒಂದ್ ಹೆಣ್ಣನ್ನ ಬೀದಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ನನ್ನ ಚಾರಿತ್ರ್ಯ ವಧೆ ಮಾಡುವಾಗ ಯಾರು ಸುಮ್ನಿರಲ್ಲ ಕಣೋ. ಅದು ನನ್ನ ಅಂತರಾತ್ಮಕ್ಕೆ ಗೊತ್ತು, ನಾನೇನು ಅಂತ ಭಗವಂತನ ಗೊತ್ತು. ನೀವ್ಯಾರೋ ಅದನ್ನ ಅದ್ರ ಬಗ್ಗೆ ಡಿಸೈಡ್ ಮಾಡಕ್ಕೆ ಮಾತಾಡಕ್ಕೆ ಲುಚ್ಚ ಲಫಂಗಗಳ. ನಾನು ಸತ್ಯ ಹೇಳಕ್ ಬಂದ್ರೆ ಸೌಜನ್ಯ ಅಂತ ಅವತ್ತು ಗೊತ್ತಿರ್ಲಿಲ್ಲ ನನಗೆ, ಇವತ್ತು ಗೊತ್ತಾಗಿದೆ. ನಾನು ಇದ್ದದ ವಿಚಾರನ ಇದ್ದಂಗೆ ನೋಡಿದ ದೃಶ್ಯವನ್ನ ಹೇಳಕ್ಕೆ ನಾನು SIT ಹತ್ರ ಮುಂದೆ ಹೇಳಕ್ ಬಂದಿದ್ದೀನಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೆಂಗೋ ಗೊತ್ತಾಯ್ತು? ಯಾವನು ಅವನು ಬಿಟ್ಟವನೆ ನಿಮ್ಗೆ? ಆ SIT ಅಲ್ಲಿ ಇರೋನು. ಅವರು ಎಲ್ಲರೂ ಹೇಳ್ ತಿಂದಿದ್ದಾರೆ ಅಂತಾನು ಗೊತ್ತು. ಯಾರ್ಯಾರು ಅಂದ್ರೆ ಎಲ್ಲಾರನು ಹೇಳಲ್ಲ ನಾನು. ನನ್ನನ್ನ ಎಷ್ಟು ಸಮಯ ಅಲ್ಲಿ ಇಟ್ಕೊಂಡು ಬೇಕಂತಾನೆ ಟೈಮ್ ವೇಸ್ಟ್ ಮಾಡ್ಕೊಂಡು ನನ್ನ ಇಡೀ ವಂಶಾವಳಿಯನ್ನೆಲ್ಲ ಜಾಲಾಡಕ್ಕೆ ಟ್ರೈ ಮಾಡಿದ್ನಲ್ಲ ಅವನು ಮುಟ್ಟಾಳ ಪಾಪ. ಅವರೆಲ್ಲ ಅವನು ನನಗೆ ಗೊತ್ತು, ಬಟ್ ಇವನೇ ಅಂತ ಗೊತ್ತಿರ್ಲಿಲ್ಲ. ಅವ್ರ ವಂಶದವರೆಲ್ಲ ಒಳ್ಳೆಯವರು, ಬಹಳ ಅಪ್ಪನ್ ಕೊಡ್ತವ್ರು. ಅವ್ರಿಗೆ ಈ ಶಿವಕೆಂಪಯ್ಯನ ಚಾರಿತ್ರ್ಯ ಎಲ್ಲ ಅವ್ರಿಗೆ ಗೊತ್ತು. ಈ ಮುಟ್ಟಾಳನ್ಗೆ ಗೊತ್ತಿಲ್ಲದೆ ಇವನ್ ಹೇಳದ್ ಕೇಳ್ಕೊಂಡು ಬಂದು ಇಲ್ಲಿ ಇವನ ಹತ್ರ ಲಿಂಕ್ ಇಟ್ಕೊಂಡು ಇವನ್ಗೆಲ್ಲಾನು ಮಾಹಿತಿ ಕೊಡ್ತಾ ಇದ್ದಾನೆ. ಇವನು SIT ಒಳಗೆ ಇಟ್ಕೊಂಡು ಇವನೊಬ್ಬ ಅಧಿಕಾರಿನ. ನಿನಗೆ ಹೇಳ್ತಾ ಇದ್ದೀನಿ, ನನ್ನನ್ನ ಅಲ್ಲಿ ವಿಚಾರಣೆ ಮಾಡ್ದಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಕಣ. ನೀನು ನನ್ನನ್ನ ನಡ್ಸ್ಕೊಂಡಿರೋ ರೀತಿ ಆಗಿರೋದ್ರಿಂದ ನಾನು ಈ ರೀತಿ ನಿನಗೆ ಮಾತಾಡ್ತಾ ಇದ್ದೀನಿ. ನನಗೆ ಮರ್ಯಾದೆ ಕೊಡೋದು ಗೊತ್ತು, ನನ್ನ ಮರ್ಯಾದೆ ಕೆಡಿಸಿದವ್ರಿಗೆ ಮರ್ಯಾದೆ ಕೆಡಿಸೋದು ಗೊತ್ತು. ತಿಳ್ಕೊ. ನೀನು ನನ್ನ ಕೈಲಿ ಆಗಲ್ಲ, ನನಗೆ ವೈಬ್ರೇಟಿಂಗ್ ಆಗ್ತಾ ಇದೆ, ಬೆಳಗ್ಗೆಯಿಂದ ಊಟ ಇಲ್ಲ, ನನಗೆ ಸೈನ್ ಮಾಡಕ್ ಆಗಲ್ಲ. ನಾಳೆ ಬಂದು ಸೈನ್ ಮಾಡ್ತೀನಿ, ಇನ್ನೊಂದ್ ದಿವಸ ಬಂದು ಸೈನ್ ಮಾಡ್ತೀನಿ, ನನ್ನ ಬಿಟ್ಬಿಡಿ ಅಂತ ನಾನು ಎದ್ದು ಡೋರ್ ಹತ್ರ ಹೋಗ್ಬೇಕಾದ್ರೆ ರೂಲರ್ ಹಿಡ್ಕೊಂಡು ಅಡ್ಡ ಕಟ್ಕೊಂಡು ನಿಂತ್ಕೊಂಡ್ರು WPC. ನನ್ನನ್ನು ಕೂಡ ಹಾಕಿಕೊಂಡು ಬಲವಂತವಾಗಿ ನೀನು ಸೈನ್ ಹಾಕೋ ಮಾಡಿಸ್ತೆ ಮುಟ್ಟಾಳ. ಏನಕ್ಕೆ ಮಾಡಿಸ್ತೆ? ನಾನಾಗಿ ನನ್ನನ್ನು ಇಲ್ಲಿ ಮಂಡ್ಯದಿಂದ ಎಸ್ಕಾಟಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಇಲ್ವಲ್ಲ, ನಾನು ಸ್ವಇಚ್ಛೆಯಿಂದ ಬಂದಿದ್ದೀನಿ. ನನಗೆ ಊಟ ಕೊಟ್ಟಿಲ್ಲ, ನೀವು ಜೈಲ್ ಕೈದಿ ಕೊಟ್ಟಂಗೆ ಒಂದಿಷ್ಟು ಅನ್ನ ಕೊಟ್ಬಿಟ್ಟು ಕೂಡ ಹಾಕ್ಬಿಟ್ಟು ನನ್ನನ್ನು ಹೋದ್ರೆ ತಿನ್ನು ಅಂತ ನಾನು ದೆವ್ವನ? ನಾನು ಅಲ್ಲಿ ಒಂಟಿಯಾಗಿ ಕೂತ್ಕೊಂಡು ನೀವು ಕೊಟ್ಟದ್ದು ಎಸೆದ ನಾಯಿಗೆ ಎಸ್ದಂಗೆ ಕೈದಿಗೆ ಎಸ್ದಂಗೆ ಎಸದನ್ನ ಬಾಯಿಗೆ ಹಾಕೊಳ್ಳೋಷ್ಟು ಇಲ್ಲ. ನಾನು ಸತ್ರು ಅಂತ ಊಟಗಳನ್ನ ನಾನು ಎಲ್ಲೂ ಮಾಡಲ್ಲ. ಪ್ರೀತಿಯಿಂದ ಒಂದೆರಡು ಆಗಲ್ಲ ಅನ್ನ ಯಾರು ಕೊಟ್ರು ಅದನ್ನ ತಿಂತೀನಿ. ಅವ್ನು ನನ್ನ ಅಣ್ಣ ಅನ್ನಿಸ್ಕೊಂಡಿರೋವನ ಹತ್ರನೇ, ಅವನ ಹತ್ರ ಈಗ ನನ್ಗೆ ಏನ್ ಸಲ್ಲಬೇಕೋ ಅದನ್ನು ಕೂಡ ಅವನ ಹತ್ರ ಕೇಳಿಲ್ಲ. ನಾನು ಭಿಕ್ಷೆ ಕೇಳ್ದಂಗೆ ಹೋಗಿಲ್ಲ. ನಾನು ಅಪ್ಪನ್ ಕೊಟ್ಟಿರೋಳಾಗಿದ್ರೆ ನನ್ನ ಅಪ್ಪಂದು ನನಗೇನ್ ಬರ್ಬೇಕು ಅದನ್ನು ಕೂಡ ನಾನು ಕೇಳಿಲ್ಲ. ನಿಮ್ಮಂತವ್ರು ಕೊಟ್ರೆ ತಿಂತೀನ? ನಾನು ತಿನ್ಲಿಲ್ಲ. ಅಷ್ಟು ಟಯರ್ಡ್ ಆಗಿದ್ದೀನಿ ನಾನು. ನನ್ನ ಹತ್ರ ಬಲವಂತವಾಗಿ ನೀನು ಸಹಿ ಹಾಕಿಸ್ಕೊಂಡೆ. ನೀನ್ ಏನಕ್ಕೆ ನನ್ನ ವಂಶಾವಳಿ ಮೊಮ್ಮಕ್ಕಳವರೆಗೂ ನೀನ್ ತಲೆ ಹಾಕೊಂಡೋದಲ್ಲ ಏನಕ್ಕೋ? ಏನಕ್ಕೆ ಮುಟ್ಟಾಳ? ನಾನು ಇಲ್ಲಿ ಕೇಳ್ತೀನಿ, ನೀನು ಅಲ್ಲಿ ಬಂದ್ರು ಕೇಳ್ತೀನಿ. ಮೇಲಧಿಕಾರಿಗಳು ಯಾರು ಸೈಮನ್ ಸರ್ ಬಂದ್ರು ಒಂದ್ 5:30-6 ಗಂಟೆಲು ನೆಪ್ ಮಾತ್ರ ಬಂದ್ಬಿಟ್ಟು ಎಷ್ಟೊತ್ತಾಯ್ದೆಯಾ, ಇಷ್ಟೋ ತನಕ ಯಾಕೆ ಕೂರ್ಸ್ಕೊಂಡಿದ್ದೆ, ಬೇಗ ಮಾಡಿ ಕಳ್ಸು ಅಂತ ಹೇಳಿಲ್ವಂತ ಒಂದೇ ಒಂದ್ ಮಾತು ಹೇಳಿದ್ರೆ ಸರ್ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಅದಕ್ಕೆ ಅದನ್ನ ಸ್ವಾಗತಾರ್ಹ, ನಾನು ಸ್ವಾಗತ ಮಾಡ್ತೀನಿ. ಬಟ್ ಇಷ್ಟೆಲ್ಲ ಇದು ನಾನು ನಿಮ್ ಜೊತೆ ಕೈ ಮುಗಿದು ಕೇಳ್ಕೊಂಡೆ. ನೋಡಿ ಸರ್, ನನ್ನ ವಂಶಾವಳಿಯನ್ನೆಲ್ಲ ಜಾಲಾಡ್ತಾ ಇದ್ದಾರೆ, ನಂಗೆ ತುಂಬಾ ಟಯರ್ಡ್ ಆಗಿದೆ, ನನ್ನ ಕೈಲಿ ಆಗ್ತಾ ಇಲ್ಲ ಸರ್, ನನ್ನ ಕೈಲಿ ಸೈನ್ ಮಾಡಕ್ ಆಗ್ತಾ ಇಲ್ಲ, ಇವ್ರು ನನ್ನ ಬಿಟ್ಟು ಕಳಿಸಿ ಸರ್, ಇವಾಗ ನಾನು ಇನ್ನೊಂದ್ ದಿವಸ ಬರ್ತೀನಿ ಅಂದಾಗ ನೀವೇನಂದ್ರೆ ಇದೆಲ್ಲ ಪೊಲೀಸ್ ಹೋದ್ಮೇಲೆ ಇಲ್ಲ ಇದೆಲ್ಲ ಇದ್ದೇ ಇರ್ತದೆ ಅಂದ್ರಲ್ಲ ಸರ್ ನೀವು. ಯಾರು ನಾನು ಕೈದಿನ ಆರೋಪಿನ? ನಾನು ಸಾಕ್ಷಿ ಹೇಳಕ್ ಬಂದವಳು ಮೊದಲು ಹೇಳ್ಬೇಕಾಗಿದ್ದು ನಾನು ಏನ್ ಹೇಳ್ತೀನೋ ಆ ಸಾಕ್ಷಿನ ನೀವು ತಗೋಬೇಕಾಗಿದ್ದು ನಿಮ್ ಕರ್ತವ್ಯ. ಬಟ್ ಹಂಗಲ್ಲ. ಅಲ್ಲಿ ಹುನ್ನಾರ ಏನ್ ನಡೀತಾ ಇದೆ ಅನ್ನೋದಕ್ಕೆ ಒಂದು ಕನ್ನಡಿ ನೀವು ತೋರಿಸಿದ್ರಿ ನನಗೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ನೀವ್ಯಾರು ಘನವೆತ್ತವ್ರು ಯಾರು ಅಲ್ಲಿ ಇರ್ಲಿಲ್ಲ. ಕೀಳು ಮಟ್ಟದ ಕೊಳಚೆ ದರ್ಜೆ ಪೊಲೀಸ್ನವ್ರನ್ನ ಅಲ್ಲಿ ಬಿಟ್ಟಿದ್ರಿ. ಆ ಸುಹಾಸು ಇವರು ಎಲ್ಲ ಕೆಂಡಗಂಡು ಮಾಡ್ಕೊಂಡು ನನ್ನನ್ನ ನೋಡಿ
ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ 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 ನನ್ನ ಮೆಂಟಲಿ ಟಾರ್ಚರ್ ಮಾಡಿ. ಆದ್ರೆ ನಾನು ಎರಡನೇ ಸುಜಾತ ಭಟ್ ಆಗಲ್ಲ, ಅವ್ರು ಎಷ್ಟೇ ಏನೇ ಮಾಡೋದು. ಊಟ ಇಲ್ದಿದ್ರು, ನೀರು ಇಲ್ದಿದ್ರು, ನಾನು ತಾಳ್ಮೆಯಿಂದ ಇದ್ದೀನಿ ನೋಡಿ. 11 ಕಾಲಲ್ಲಿ ನನ್ನ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲಿ ಎಂಕ್ವೈರಿ ಕರೆದವರು, ಅಲ್ಲಿ ಏನು ರೆಕಾರ್ಡರ್ ಕ್ಯಾಮ್ರಾನ ಏನು ಓಪನ್ ಮಾಡ್ದೇನೆ ನನಗೆ ಮೆಂಟಲಿ ಅಲ್ಲೇ ಟಾರ್ಚರ್ ಕೊಟ್ಟರು. ಅಷ್ಟೊತ್ತಿಗೆ ಅವನು ಬಂದು ಮಂಜುನಾಥ್ ಗೌಡ ಬಂದ್ಬಿಟ್ಟು, ನೀನ್ ಮೀಡಿಯಾ ಮುಂದೆ ನಿಂತ್ಕೊಂಡು ಮಾತಾಡ್ದಂಗಲ್ಲ ಪೊಲೀಸ್ನವ್ರ ಹತ್ರ ಮಾತಾಡೋದು, ಮುಂದೆ ಇದೆ ಬಾ, ಇಲ್ಲಿ ಬೇಡ, ಮೇಲ್ಗಡೆ ಹೋಗಿ ಕ್ಯಾಮ್ರಾ ಸಮೇತ ರೆಕಾರ್ಡ್ ಸಮೇತ ಅಲ್ಲಿ ಮಾಡೋಣ ಅನ್ಬಿಟ್ಟು ನನ್ನ ಕೈದಿ ಕರ್ಕೊಂಡೋಗ ನಾನು ಏನ್ ಹೇಳಿದೆ, ಸರ್ ಅಲ್ಲಿವರೆಗೂ ಬಾಯ್ ಹಾಕ್ಬೇಡಿ, ನೀವು ಅಲ್ಲಿವರೆಗೂ ಬಾಯ್ ಹಾಕಿದ್ರೆ ಇದು ಸರಿ ಹೋಗಲ್ಲ, ವಿಷಯ ಏನಿದೆ ಅದಕ್ಕೆ ಮಾತ್ರ ನೀವು ಸೀಮಿತವಾಗಿರಿ, ನನ್ನ ಏನ್ ಬೇಕಾದ್ರೂ ಪರೀಕ್ಷೆ ಮಾಡಿ, ನನ್ನನ್ನ ಒಂದು ಯಾವುದೇ ನನ್ನ ಹಿನ್ನೆಲೆಯನ್ನೆಲ್ಲ ನೀವು ತಗೊಳ್ಳಿ, ಬಟ್ ಮುಂದುವರೆದು ಎಲ್ಲಾರ ಬಗ್ಗೆ ನೀವು ಆಳವಾಗಿ ಹೇಳಿದ್ರೆ ನಾನು ಇಲ್ಲೇ ನಿಮ್ಮ ಹೆಸರಲ್ಲೇ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ತಾನೆ, ಮಾಡ್ಕೊಳ್ಳಿ ಅಂತಾನೆ ನನಗೆ ಇದು ಮಾಡಿದ್ರ. ಮೆಂಟಲಿ ಟಾರ್ಚರ್ ಆಗಿ ನನ್ನ ತಲೆ ಸುತ್ತ ಬಂದು ಬಿದ್ದು ಅಲ್ಲಿ ನನಗೇನಾದ್ರೂ ಆದಾಗ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಇದರಲ್ಲಿ ಸಬೂಬ್ ಹೇಳ್ಬಿಟ್ಟು ನಾನು ಎಲ್ಲರ ಅಲ್ಲಿ ಇಂಜೆಕ್ಷನ್ ಕೊಟ್ಟು ಸಾಯ್ಸಕ್ ಮಾಡಿದ್ರ ನೀವು. ನನಗೆ ಅನ್ನಿಸ್ತಾ ಇರೋದು ಅದೇನೆ. ಎಲ್ಲ ಸೈಮನ್ ಸರ್ ಅಲ್ಲಿ ಇದ್ಕೊಂಡು ಕೂಡ ತಾವು ಇವ್ರು ಏನ್ ಮಾಡ್ತಾ ಇದ್ರು ಅಂತ ಒಂದು ಕ್ಷಣ ಬಂದು ನೀವು ಅದನ್ನ ಅವಲೋಕಿಸ್ಲಿಲ್ವಲ್ಲ. ಇದು ಯಾವ ತನಿಖೆ ಸರ್ ಇದೆಲ್ಲ? ಅವ್ರನ್ನ ಯಾಕೆ ಬಿಟ್ಟಿದ್ರಿ ಅಲ್ಲಿ? ಅವ್ರ ಮೇಲೆ ತುಂಬಾ ಈಗ ಗೊತ್ತಾಯ್ತು ನನಗೆ, ಅವ್ರ ಮೇಲೆ ತುಂಬಾ ಅಲಿಗೇಷನ್ ಇದೆ ಅಂತ. ಯಾರು ಮಂಜುನಾಥ್ ಗೌಡನ ಮೇಲೆ. ಅವನು ಮಂಡಿದವನೇ ಅಂತ ಗೊತ್ತಾಯ್ತು ನನಗೆ. ಮಂಡಿದವನೇ ಅಂತ ಗೊತ್ತಾದ ಕ್ಲೂ ಅವನೇ ಕೊಟ್ಟವನು ನನಗೆ. ಕ್ಲೂ ಕೊಟ್ಟ ಮೇಲೆ ನಾನು ಬ್ಯಾಕ್ ಗ್ರೌಂಡ್ ಹೋದೆ, ಫ್ಲಾಶ್ ಬ್ಯಾಕ್ ಹೋದೆ. ಅವನು ಯಾರ ಮಗ, ಅವ್ರ ಅಪ್ಪ ಅಮ್ಮ ಏನು ಅಂತ, ಅವರೆಲ್ಲ ಬಹಳ ಸಭ್ಯಸ್ಥ ಕುಟುಂಬ ಅದು. ಇವನೊಬ್ಬ ಲುಚ್ಚ ಅಲ್ಲಿ ಬಂದು ಸೇರ್ಕೊಂಡವನೇ. ಅವನು ನಮ್ಮಂತವ್ರಿಗೆ ನಾನು ಅವನ ತಾಯಿ ಇದ್ದಂಗಿದ್ದೀನಿ. ನನ್ನ ಯಾವ ರೀತಿ ನಡ್ಸ್ಕೊಂಡವನು, ಯಾಕೆ ಆ ರೀತಿ ನಡ್ಸ್ಕೋಬೇಕು? ಬೇಕಾಗಿರೋದು ಸೌಜನ್ಯನ ಪ್ರಕರಣ. ಆದ್ರೆ ಇವತ್ತು ಸೌಜನ್ಯ ಅಷ್ಟೇ, ಅವತ್ತು ನನ್ಗೆ ಯಾರು ಅಂತ ಗೊತ್ತಿರ್ಲಿಲ್ಲ ಹುಡುಗಿ. ಆ ಮಗು ಅವತ್ತು ನೋಡಿದ ದೃಶ್ಯನ ನಾನು ಅಲ್ಲಿಂದ ಬರೋವರೆಗೂ ಎಲ್ಲಾ ಕಡೆ ಪ್ರಚಾರ ಮಾಡ್ಕೊಂಡು ಬಂದಿದ್ದೀನಿ. ಧರ್ಮಸ್ಥಳದಲ್ಲಿ ಬಸ್ ಹತ್ಬೇಕಾದ್ರೆ ಅಲ್ಲಿ ಹೇಳಿದಾರೆ, ನೋಡಮ್ಮ ಈ ತರ ಎಲ್ಲ ನೀನ್ ಬಾಯಿ ಬಿಡಬಾರ್ದು, ಇಲ್ಲಿ ಸರಿ ಹೋಗಲ್ಲ, ನಿನ್ಗೆ ತೊಂದರೆ ಆಗುತ್ತೆ, ನೀನ್ ಹೊರಟು ಬಿಡು ಅಂತ ಎಲ್ಲರೂ ನನ್ನನ್ನು ಹೊರಡಕ್ಕೆ ರೆಡಿ ಮಾಡಿದ್ದಾರೆ. ಅಂದ್ರೆ ಅಲ್ಲಿಯ ವಾತಾವರಣ, ಅಲ್ಲೇ ಒಂದು ಏನು ಹೇಗಿದೆ ಅನ್ನೋದನ್ನ ನಾನು ಇವಾಗ ಅರ್ಥ ಮಾಡ್ಕೊಂತ ಇದ್ದೀನಿ. ಆಯ್ತಾ, ನಾನು ಯಾರನ್ನು ಪಾಯಿಂಟ್ ಮಾಡಿ ತೋರಿಸ್ತಾ ಇರಲಿಲ್ಲ. ನಾನು ನೋಡಿರೋ ದೃಶ್ಯ ಅಷ್ಟೇ. ಆ ಹುಡುಗಿ ಯಾರು ಅಂತ ಗೊತ್ತಿಲ್ಲ, ಕಾರಿಂದ ಇಳಿದವನು ಯಾರು ಅಂತ ಗೊತ್ತಿಲ್ಲ, ಅಲ್ಲಿ ಬಂದಿದ್ದವ್ರ ವ್ಯಕ್ತಿಗಳು ಯಾರು ಅಂತಾನೂ ಗೊತ್ತಿಲ್ಲ ನನಗೆ. ಆದ್ರೆ ನಮ್ದೆಲ್ಲ ಐಡೆಂಟಿಫೈ ಮಾಡ್ಬಿಟ್ಟೆ. ಅವ್ರು ಬಂದು ಕೇಳಿದ್ರಲ್ಲ ಅಲ್ಲಿ, ಅವರು ಸತ್ಯವಾದವರು, ಪ್ರಾಮಾಣಿಕಸ್ಥರು ಅಂತ ತಿಳ್ಕೊಂಡು ನಮ್ದೆಲ್ಲ ಡೀಟೇಲ್ಸ್ ಕೊಟ್ಬಿಟ್ಟೆ ಅವ್ರಿಗೆ. ಆವಾಗ ನಮ್ಮನ್ನ ಅವರು ಬಹಳ ಕೀಳಾಗಿ, ಇವ್ರು ಎಲ್ಲಿಂದನೋ ಬಂದಿರೋರು, ಅದರಲ್ಲೂ ಲೇಡೀಸ್ ಇವ್ರನ್ನ ಹೆಂಗಾದ್ರು ಇವ್ರನ್ನ ಬ್ಲೇಮ್ ಮಾಡ್ಬೋದು ಅಂತ ಹೇಳ್ಕೊಂಡು ನಮ್ಮನ್ನ ಅಲ್ಲಿಂದ ಹಟ್ಟಿದ್ರು ಅವರು. ಈ ಸತ್ಯನ ನಾನು ನೋಡಿದ ದೃಶ್ಯನ ನಾನು SITಗೆ ಹೇಳಕ್ ಬಂದಿದ್ದು, ನಾನು ಕಂಪ್ಲೇಂಟ್ ಮಾಡಿದ್ದು ಅಷ್ಟು ಬಿಟ್ರೆ ಬೇರೆ ಯಾವುದೇ ಗೊತ್ತಿಲ್ಲ. ಯಾವ ಶತ ಅತ್ಯಾಚಾರಿ, ಕ್ರೂರಿ ಯಾರ್ಯಾರ ಆ ಮಗು ಮೇಲೆ ಎರಗಿ ಅವಳನ್ನ ತಿಂದು ನೀರು ಕುಡಿದು ಅವಳ ದೇಹನ ವಿಚಿತ್ರವಾಗಿ ಕಚ್ಚಿ ಇಷ್ಟು ಕೊಲೆ ಮಾಡಿ 6 ಇಂಚು ಮಣ್ಣು ತುಂಬಿ ಎಲ್ಲ ಎಸಗಿದಾರಲ್ಲ, ನಾನು ಸಾಕ್ಷಿ ಹೇಳ್ಬಾರ್ದಾ? ನಾನು ಒಂದು ಹೆಣ್ಣಾಗಿ ನಾನು ಅನುಭವಿಸಿದೀನಿ ನೋವು. ನಾನು ನನ್ನ ಕಣ್ಣು ಮುಂದೆ ಬೇಕಾದಷ್ಟು ನೋಡಿದೀನಿ. ಬಟ್ ಈ ದೃಶ್ಯ, ಇಂಥ ದೃಶ್ಯ ಎಲ್ಲ ನೋಡಿಲ್ಲ ನಾನು. ಆ ದೃಶ್ಯ ಅಪರೂಪವಾಗಿ ನೋಡಿರೋದ್ರಿಂದ ಅದು ನನ್ನ ತಲೆಯಲ್ಲಿ ಉಳ್ಕೊಂಡಿದೆ. ಗೊತ್ತಾಯ್ತಾ? ನೀವೆಲ್ಲ ಅಡ್ನಾಡಿಗಳು ಕಣೋ, ನೀವೆಲ್ಲ ತಿನ್ನಕ್ಕೋಸ್ಕರ ಬದುಕಿರೋರು. ನಾನು ಅದಕ್ಕೋಸ್ಕರ ಬರ್ತಿಲ್ಲ. ನೋಡಿ, ನನಗಿವತ್ತು 62 ವರ್ಷ, 63ನೇ ವರ್ಷ ಕಾಲ ಹಾಕಿದೆ. ನಾನು ಅವತ್ತಿನಿಂದ ಇವತ್ತಿನವರೆಗೂ ಅವತ್ತು ಹೆಂಗಿದೆ ಇವತ್ತು ಹಂಗೆ ಇದ್ದೀನಿ. ನಾನು ಸಂಪಾದನೆ ಮಾಡಿದ್ದೀನಿ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀನಿ. ಹಗಲು ರಾತ್ರಿ ನಾನು ಟೈಲರಿಂಗ್ ಕೆಲಸ ಮಾಡಿದ್ದೀನಿ, ಪೇಪರ್ ಬೈಂಡಿಂಗ್ ಕೆಲಸ ಮಾಡಿದ್ದೀನಿ, ಮಕ್ಳು ಟ್ಯೂಷನ್ ಹೇಳ್ಕೊಟ್ಟಿದ್ದೀನಿ, ಅಂಗನವಾಡಿ ವರ್ಕ್ ಮಾಡಿದ್ದೀನಿ. ಬೇಡ, ಯಾವ್ಯಾವ್ದು ಎಲ್ಲೆಲ್ಲಿ ಏನೇನು ಕೆಲಸ ಹೇಳ್ತಾರೆ ಹಪ್ಪಳ ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡಿದ್ದೀನಿ. ನಿಯತ್ತಾಗಿ ಕೆಲಸ ಮಾಡಿದ್ದೀನಿ ಕಣ್ರೋ. ನಿಮ್ ತರ ಲಂಚ್ ಕೈ ಇಟ್ಕೊಂಡು ತಿಂದು ಕೆಲಸ ನಾನು ಮಾಡಿಲ್ಲ. ಯಾಕೆ ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತೀರ ನಾಯಿಗಳ? ನಿಮ್ಮಂತವ್ರು ಇದ್ಕೊಂಡು ಪವಿತ್ರವಾದ ಕಾಕಿಗೆ, ಪವಿತ್ರವಾದ ಇಲಾಖೆಗೆ ಅಪಮಾನ ಮಾಡ್ತಾ ಇದ್ದೀರಿ ನೀವು. ದೊಡ್ಡ ಮೇಲಧಿಕಾರಿಗಳನ್ನು ಇದನ್ನ ಚೆನ್ನಾಗಿ ಗಮನಿಸಬೇಕು ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ. ಅದರ ನೋವನ್ನ ಉಂಡು ಅನುಭವಿಸಿ ಅದ್ರ ತಾಪ ನನ್ನನ್ನ ಈ ರೀತಿ ಮಾತಾಡಿಸ್ತಾ ಇದ್ದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನಾಚಿಗೆಟ್ಟ ಇಂಥವ್ರನ್ನೆಲ್ಲ ಇಟ್ಟಿದ್ದೀರಲ್ಲ. ನಾನು ಮಂಡ್ಯ ಪೊಲೀಸ್ ಎಂತವ್ರು ಅಂತ ಪೊಲೀಸ್ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ. ನನ್ನ ವಂಶದವರೇ ಇವತ್ತಿಗೂ ಇದ್ದಾರೆ, ಒಂದು 5-6 ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಇದ್ದಾರೆ. ಬಟ್ ಅವ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ. ಈ ಹಿಂದೆ ಇದ್ದವ್ರ ಬಗ್ಗೆ ಚೆನ್ನಾಗಿ ಗೊತ್ತು ನನಗೆ. ಹೆಣ್ಣಿನ ಮೇಲಿನ ಒಡವೆ ದೋಚ್ಕೊಂಡು ಬರ್ತಿದ್ರು, ಕಳ್ತನ ಆಗಿರೋರ್ ಮನೇಲಿ ಏನೇನು ಸಿಗುತ್ತೆ ಕೈಗೆ ಅದನ್ನೆಲ್ಲ ದೋಚ್ಕೊಂಡು ಬರ್ತಿದ್ರು. ಇವ್ರು ಅವ್ರ ಕರ್ತವ್ಯ ಪಾಲನೆ ಮಾಡೋರಾ? ಅವರು ಅಧಿಕಾರ ಸ್ವೀಕಾರ ಮಾಡಿರುವಾಗ ಏನಂತ ಹೇಳ್ತಾರೆ? ಬನ್ನಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ನನ್ನ ಕರ್ತವ್ಯದಲ್ಲಿ ನಾನೇನಾರ ಲೋಪವೆಸಗಿದ್ರೆ ಬನ್ನಿ ನನ್ನ ಅಧಿಕಾರಿಗಳ ಹತ್ರ ವಿಚಾರಿಸೋ. ಈ ಮುಟ್ಟಾಳ ನನ್ನ ಅಣ್ಣನವನು ಬಂದು ನನ್ನ ಕೆಲಸ ಕಿತ್ತಕ್ಕೋಸ್ಕರ ನನ್ನ ಅಧಿಕಾರಿ
ಶಿವಲಿಂಗಪ್ಪ ಅನ್ನೋರು ಬಂದ್ ಮುಂದಗಡೆ ಅವ್ರ ಹೆಸರು ಹೇಳ್ತಾ ಇದ್ದೀನಿ. ಸಾರಿ ಸರ್, ದಯವಿಟ್ಟು ನನ್ಗೆ ಕ್ಷಮಿಸಿ. ನಾನು ಅಂತ ನೀವೇ ಉಗಿದು ಕಳಿಸಿದ್ರಲ್ಲ ಶಿವಕೆಂಪಯ್ಯ ಅನ್ನೋ ನನ್ನ ನಿಮ್ಮ ಹತ್ರ ನಾನು ದೂರ ತಗೊಂಡು ಬಂದಿದ್ದಾಗ ಕೇಳಿ ಹೇಳಿ ನೀವ್ ಹೇಳ್ತಿದ್ರಲ್ಲ ಸರ್, ಸಣ್ಣ ಮಕ್ಳಿಗೆ ಎಲ್ಲಿ ಅತ್ಯಾಚಾರ ಆದ್ರು, ಆಮೇಲೆ ಚೈಲ್ಡ್ ಮ್ಯಾರೇಜ್ ಆದ್ರು ಅದಕ್ಕೆಲ್ಲ ನಮ್ಮನ್ನೇ ಇದು ಮಾಡ್ತಿದ್ರಲ್ಲ ಸರ್. ಅದೊಂದು ಜವಾಬ್ದಾರಿ ನಮ್ಗಿರೋದ್ರಿಂದ ನಾನು ಅದ ಜವಾಬ್ದಾರಿ ಇಲ್ಲದೆ ಇದ್ರು ಸಹ ನಾನು ಅನ್ಯ ನಾಡಲ್ಲಿ ಬಂದಿರುವಂತ ಒಂದು ಸತ್ಯವನ್ನ ನಾನು ಹೇಳಕ್ ಬಾಯ್ ಬಿಟ್ಟಾಗ ಇವರು ನಾನು ಈ ರೀತಿ ಎಲ್ಲ ತೇಜೋವಧೆ ಮಾಡಕ್ಕೆ ನನ್ನ ಚಾರಿತ್ರ್ಯ ವಧೆ ಮಾಡಕ್ಕೆ ನಿಂತಿದಾರಲ್ಲ, ಈ ಅನ್ಯಾಯನ ಬೆಳಕು ತರಕ್ಕೋಸ್ಕರ ಸರ್ ತಾವಿದ್ರಿ, ತಮ್ಮ ಮುಂದೆನೂ ಅವನು ಬಂದಿದ್ದ. ಅದಕ್ಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಕ್ಷಮೆ ಮಾಡಬೇಕು ಅಂತ ಕೇಳ್ತೀನಿ. ಅಲ್ಲಿ ಬಂದು ನನ್ನ ಅಧಿಕಾರಿ ಹತ್ರನೂ ಬಂದು ನನ್ನ ತೇಜೋವಧೆ ಮಾಡಕ್ಕೆ, ನನ್ನ ಕೆಲಸ ಕಿತ್ತಾಕ್ಲಿಕ್ಕೆ ನೀನು ಎಷ್ಟು ಪ್ರಯತ್ನ ಪಟ್ಟೆ. ಅಲ್ಲಿದ್ದಾರೆ ಧ್ರುವ ನಾರಾಯಣ್ ಅಂತ ನಮ್ಮ ಅಧಿಕಾರಿ ಒಬ್ರು, ಶ್ರೀನಾಥ್ ಅನ್ನೋರು, ಮತ್ತೆ ನಮ್ಮ ಸರ್ ಶಿವಲಿಂಗಪ್ಪ ಸರ್, ಇನ್ನು ಮುಂತಾದವರೆಲ್ಲ ಅಲ್ಲಿದ್ದವರು. ಅವ್ರು ಕೇಳಿದ್ರು ನನ್ನನ್ನು, ಏನಮ್ಮ ಅವನು ನಿನ್ ಸ್ವಂತ ಅಣ್ಣನ ಅಂತ ಕೇಳಿದ್ರು. ನಾಚಿಕೆ ಆಗಲ್ವಾ ನಿನಗೆ? ಏಯ್, ನಾನು ಎಷ್ಟು ಕಷ್ಟಪಡ್ತಾ ಇದ್ದೀನಿ, ನಾನು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನನ್ನ ಅಧಿಕಾರಿಗಳು ಗೊತ್ತು ಕಣೋ. ನನ್ನ ಅಧಿಕಾರಿ ಬಂದು ಹೇಳ್ತಿದ್ರು, ಏನಮ್ಮ ಕೆಂಪಮ್ಮ ಸಣ್ಣಗೆ ಇದೆಯಲ್ಲಮ್ಮ ನೀನು, ಎಲ್ಲ ಮಕ್ಕಳು ಸಣ್ಣ ಕೆಂಪ, ಇಬ್ರು ಕೆಂಪಮ್ಮ ಅಂತಾನೆ ಇದ್ವಿ, ಸಣ್ಣ ಕೆಂಪಮ್ಮನ ದೊಡ್ಡ ಕೆಂಪಮ್ಮನ ಯಾರು ನೀವು ಅಂತ. ಅವ್ರು ಕೇಳ್ತಿದ್ರು, ನೀನ್ ಮೊದಲು ತಿನ್ನಮ್ಮ ಫಸ್ಟ್, ಇಲ್ಲ ಆಗೋ ಆಹಾರನ ಫಸ್ಟ್ ನೀನ್ ತಿಂದು ಆಮೇಲೆ ಮಕ್ಕಳು ಕೊಡಮ್ಮ. ಮಕ್ಕಳು ಮನೆಯಿಂದ ತಿನ್ಕೊಂಡು ಬಂದಿರ್ತಾರೆ, ನೀನು ಏನು ಅಂತ ನನಗೆ ಗೊತ್ತು, ಫಸ್ಟ್ ನೀನ್ ತಿಂದ್ಬಿಟ್ಟು ನೀನ್ ಚೆನ್ನಾಗಮ್ಮ, ನೀನ್ ಚೆನ್ನಾಗಿದ್ರೆ ತಾನೇ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದು ಅಂತ ನನ್ನ ಅಧಿಕಾರಿ ಹೇಳ್ತಿದ್ರು. ಅದೇ ಅಲ್ಲ, ನಾನು SSLC ಓದ್ಬೇಕಾದ್ರೆ ನಲ್ಲಿ ಬಳ್ಳಾರಿಯಲ್ಲಿ DC ಒಬ್ರು ಇದ್ರು, ಅಶೋಕ್ ಚಾ ಮನವೊಳಿ ಅಂತ. ಆ ಸಾರ್ ನೀವಿದ್ರೆ ನಿಜವಾಗ್ಲೂ ದಯವಿಟ್ಟು ನಿಮ್ಮನ್ನ ಇವತ್ತಿಗೂ ನಾನು ನೆನೆಸ್ಕೊತೀನಿ, ದೇವರು ಅಂತ ಸ್ಮರಣೆ ಮಾಡ್ತೀನಿ. ಯಾಕೆಂದ್ರೆ ನನಗಲ್ಲಿ ವಿಶೇಷವಾದ ಸ್ಥಾನ ನೀವು ಕೊಟ್ಟಿದ್ರಿ. ಏನಂತ ಹೇಳಿದ್ರಿ ನೀವು ನನ್ನನ್ನು ನೋಡ್ಬಿಟ್ಟು, ಫೇರ್ವೆಲ್ ಫ್ಯಾಮಿಲಿಯಿಂದ ಬಂದಿರೋರು ಆ ಲೇಡಿ, ಅವ್ರನ್ನ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಿ ಅಂತ ತಾವು ಹೇಳಿದ್ರಿ. ಅದನ್ನ ಇನ್ನೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಸರ್. ಅಶೋಕ್ ಚಾ ಮನವೊಳಿ ಅಂತ ಅವರು ನಾನು ನೆನಪಲ್ಲಿ ಇಟ್ಕೊಂಡಿದ್ದೀನಿ. ಅವರು ಇಷ್ಟು ಅಲ್ಲಿ ಹಾಸ್ಟೆಲಲ್ಲಿ ಕೂಡ ಅವ್ರು ಓದಾದ್ಮೇಲೆ ನನ್ನನ್ನೆಲ್ಲ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ನಾನು ಯಾರು ಕೈದಿ ತರ ನೋಡ್ಕೊಂಡಿಲ್ಲ. ಈ ಮುಟ್ಟಾಳ್ರು ನಾನು ಸಾಕ್ಷಿ ಹೇಳಕ್ ಹೋದಾಗ ನನ್ನನ್ನು ಯಾವ ರೀತಿ ಇವ್ರು ಯಾಕೆ ಹಿಂಗ್ ಮಾಡ್ತಾರೆ ಅಂದ್ರೆ, ನಿಜವಾಗ್ಲೂ ಯಾರ್ದೋ ಪರ ವಹಿಸ್ಕೊಂಡು ಯಾರನ್ನೋ ರಕ್ಷಣೆ ಮಾಡೋಕ್ಕೋಸ್ಕರ ನಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲಾನು ತಿಳ್ಕೊಂಡು, ನಮ್ಮ ಹಿನ್ನೆಲೆ ಎಲ್ಲಾನು ತಿಳ್ಕೊಂಡು ನಮ್ಗೆ ಮೆಂಟಲಿ ಟಾರ್ಚರ್ ಮಾಡಿ ನಮ್ಮನ್ನ ಬೀದಿಲ್ ನಿಲ್ಸಿ ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಈಗ ಬೊಗಳ್ತಾ ಇದಾರಲ್ಲ ಆರ್ ಕನ್ನಡದವರು, ಸುಳ್ಳೇ ಸುಳ್ಳು ಅಂತ. ನಿಮ್ದು ಸುಳ್ಳೇ ಸುಳ್ಳು, 1000% ನಿಮ್ದು ಸುಳ್ಳೇ ಸುಳ್ಳು. ನನ್ನನ್ನು ಅವ್ರ ಕೈಲಿ ಸಹಾಯ ಮಾಡಿಸ್ತಿದ್ದೀನಿ ಅಂತ ಕಾರ್ ಹತ್ತಿಸೋ ಕರ್ದವನೇ ನೀನ್ ಎಷ್ಟು ಹೇಳ್ ತಿಂದಿದ್ಯಾ, ಯಾರ ಹತ್ರ ತಿಂದಿದ್ಯಾ ನೀನ್? ಫೋಟೋ ಅವ್ರ ಫ್ಯಾಮಿಲಿ ಫೋಟೋ ನಿನ್ನ ಹತ್ರ ಹೆಂಗ್ ಬಂತು? ನಾನ್ ಪ್ರಶ್ನೆ ಮಾಡ್ತಾ ಇದ್ದೀನಿ. ನನಗೆ ತೋರ್ಸು ಅಂತ ಅವ್ರು ಹೇಳಿದ್ರ? ನನ್ಗೆ ತೋರ್ಸಿದಿಲ್ಲ, ನಾನು ಕನ್ಸ್ಕೊಂಡಿದ್ನ ಅವರು ನನ್ನ ನಿನ್ನ ಹತ್ರ ಐಡೆಂಟಿಫೈ ಮಾಡದ್ನಲ್ಲ, ಅವರೇ ವ್ಯಕ್ತಿ ಅಂತ ನಾನು ಕನ್ಸ್ಕೊಂಡಿದ್ನ. ನೀನ್ ಅದನ್ನ ಆ ಫೋಟೋ ಐಡೆಂಟಿಫೈ ಮಾಡಿದ ತಕ್ಷಣ ಯಾಕೆ ಮೌನ ಆಗ್ಬಿಟ್ಟೆ ನೀನು? ಅವಾಗ ಮೌನ ಆಗ್ಬಿಟ್ಟು ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಯಾಕೋ ಕರೆದ ಮುಟ್ಟಾಳ. ನಿನ್ಗೊಂದು ನಾನು ವಾಯ್ಸ್ ಮೆಸೇಜ್ ಕಳ್ಸಿದ್ದೆ ಗೊತ್ತಾ ವಾಟ್ಸಪ್ ಅಲ್ಲಿ, ಅದನ್ನ ಯಾಕೆ ಡಿಲೀಟ್ ಮಾಡಿದ್ಯಾ? ಅದೇ ಡಿಲೀಟ್ ಆಗಿರ್ಬೋದು ಮೋಸ್ಟ್ಲಿ, ಬಿಡು. ಅದ್ರಲ್ಲಿ ಕೇಳಿದ್ದೀನಿ, ನಿನ್ನ ಪ್ರಶ್ನೆ ಕೇಳಿದ್ದೀನಿ, ಯಾಕೆ ಕರೆದೆ ನನ್ನನ್ನ, ಯಾರ ಹತ್ರ ಸಹಾಯ ಮಾಡಿಸ್ತೀಯ ನೀನು? ನಿನ್ ಸಹಾಯ ನನಗೆ ಬೇಕಾ? ನಿನ್ನಂತವ್ರಲ್ಲ ನಾವು, ನಾನು ಆ ತರದಲ್ಲಿ ಬದುಕ್ತವಳಲ್ಲ. ನಾನು ಕ್ಷಣ ಕ್ಷಣನು ಶ್ರಮಜೀವಿ, ನಾನು ನಿಮ್ಮಂತೆ ಹೇಳ್ತಿನ್ನ ಕೆಲಸ ಮಾಡಲ್ಲ ಅಂತ ನಾನು ನಿಮ್ಗೆ ಕಳಿಸಿದ್ದೀನಿ. ಅದನ್ನ ರಿಟ್ರೀವ್ ಮಾಡಿ ನೋಡು, ಆಯ್ತಾ? ಇದೆಲ್ಲ ಗೊತ್ತಾಗಬೇಕು. ಯಾರಿಗೆ ಗೊತ್ತಾಗಬೇಕು ಅಂದ್ರೆ, ಈ ಮೂಲಕ ನಾನು ನನ್ನನ್ನು ಪ್ರಶ್ನೆ ಮಾಡೋರ್ಗೊಂದು ಹೇಳ್ತೀನಿ. ಅವತ್ತು ನಾನು ಮಂಡ್ಯದಿಂದ ಅಲ್ಲಿ ಹೋಗಿದ್ದು, ಅಲ್ಲಿ ನಡೆಯೋ ಘಟನೆ ಬಗ್ಗೆ ನಮ್ಮನೇಲಿ ಈವನ್ ಎಲ್ಲರೂ ಬಂದಿದ್ದಾರೆ, ನನ್ನ ಕ್ಯಾಮ್ರಾ ತಗೊಂಡು ಬಂದಿರೋರೆಲ್ಲ ನೋಡಿದ್ದಾರೆ. ನನ್ನ ಮನೇಲಿ ಯಾವ ಟಿವಿನೂ ಇಲ್ಲ. ಟಿವಿ ಇತ್ತು, ಬಟ್ ಯಾವಾಗ ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ, ಆವಾಗಲೂ ಕೂಡ ನನ್ನ ಮಕ್ಕಳಿಗೂ ನನಗೂ ಕ್ಲಾಶ್ ಆಗ್ತಿತ್ತು. ಓದ್ಕೊಳ್ಳೋದು ಬಿಟ್ಟು ಟಿವಿ ನೋಡ್ತೀರಾ ಅಂತ ಅವ್ರಿಗೆ ಒತ್ತಡ ಏರಿ ಅವ್ರಿಗೆ ಒಡೆದು ಬಡದು ಇದೆಲ್ಲ ಮಾಡಿ, ಅದರಿಂದನೂ ನನ್ನ ಮಕ್ಕಳಿಗೆ ನಿಷ್ಠುರ ಆಗಿದ್ದೀನಿ. ಯಾಕೆ ಗೊತ್ತಾ? ನನ್ನ ಭವಿಷ್ಯ ಈ ತರ ಆಯ್ತು, ನನ್ನ ಮಕ್ಕಳ ಭವಿಷ್ಯ ಆ ತರ ಆಗಬಾರ್ದು, ಅವರು ಒಂದು ಒಳ್ಳೆ ಹೈ ಲೆವೆಲಲ್ಲಿ ಇರಬೇಕು ಅಂತ ನನ್ನ ಒಂದು ಇದಿತ್ತು. ಆ ರೀತಿಯಿಂದ ಮಾಡ್ಕೊಂಡ್ರೆ, ಆದ್ರೆ ಮಧ್ಯದಲ್ಲಿ ಇವನು ಎಂಟ್ರಿ ಆದ ಶಿವಕೆಂಪಯ್ಯ ಅನ್ನೋನು. ಇದೇ ರೀತಿ ನಾನು ಜೈಲಲ್ಲಿ ಇದ್ದು ಬಂದೆ, ನಿಮಗೆ ಗೊತ್ತಿಲ್ಲ. ಅವ್ಳು ಬೇಕಾದಷ್ಟು ಕ್ರಿಮಿನಲ್ಲು. 17 ವರ್ಷ ಆದ್ಮೇಲೆ ನಮ್ಮ ಮನೆ ಬಿಟ್ಟು ಯಾವನ ಜೊತೆಲ್ಲ ಓಡೋದ್ಲು. ಅದಲ್ಲದೆ ಯಾರು ಮತ್ತೆ ಅಫೇರ್ ಇಟ್ಕೊಂಡಿದ್ಲು. ಮುಟ್ಟಾಳ ಶಿವಕೆಂಪ, ಹೇಳ್ತಾ ಇದ್ದೀನಿ, ನಾನು ಏನೇನು ಮಾಡಿದ್ದೆ, ನಂದು ಏನೇನು ಕ್ರಿಮಿನಲ್ಸ್ ಇದೆ, ನಾನು ಏನೇನು ಅಫೆನ್ಸ್ ಮಾಡಿದ್ದೀನಿ ಎಲ್ಲವನ್ನು ತಂದಿಡಪ್ಪ. ನಾಚಿಗೆಟ್ಟವನು ಎಲ್ಲನೂ ತಂದಿಡೋ. ನಿನ್ನ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಪ್ಪ, ಬಹಳ ಸಭ್ಯ ನೀನು. ನಿನ್ನಂತ ಸಭ್ಯ ಅಣ್ಣ ಎಲ್ಲರಿಗೂ ಈ ಲೋಕದಲ್ಲಿ ನಿನ್ನಂತವನೇ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಆದ್ರಿಂದ ದಯಮಾಡಿ ನೀನು ಎಲ್ಲಾ ದಾಖಲಾತಿಗಳನ್ನು ತಂದು ಈ ಆರ್ ಕನ್ನಡದವ್ರ ಮುಖದ ಮೇಲೆ ನೋಡ್ರಿ ಇದೆಲ್ಲ ಇದೆ, ಅವಳು ಹಿಂಗೆಲ್ಲ ಬೊಗಳ್ತಾ ಇದ್ಲು ಅಲ್ಲಿ ಅಂತ ಹೇಳ್ತೀಯ ಕಂದ ಮಗನೇ, ಅಣ್ಣನೇ ನೀನು. 17 ವರ್ಷ ಯಾರ ತಾಬೇಲಿದ್ದೆ ನಾನು? ನಾಚಿಕಾಗಲೇ ನಿನ್ಗೆ? 17 ವರ್ಷ ಆದ್ಮೇಲೆ ಮನೆ ಬಿಟ್ಟು ಹೋದ್ಲು ಅಂತ ಹೇಳ್ತೀಯಲ್ಲ. ನಿನ್ ಯೋಗ್ಯತೆಗೆ ನಿನ್ ಬಾಳ್ಗೆ ನನ್ನ ಹಾಕೊಂಡಿದ್ರು ಎಕ್ಕಡನೂ ಸಮ ಇಲ್ಲ ಕಣೋ ನೀನು. ನಿನ್ ಜೊತೆಲಿ ಇದ್ದಾಳೆಲ್ಲ ಇವಾಗ, ಅವರೆಲ್ಲ ಬೇಡ ಪಾಪ. ಅವಳು ಒಂದು ಹೆಣ್ಮಗಳು, ಅವು 2 ಹೆಣ್ಮಕ್ಳಿದ್ದಾರೆ.
ನಿನ್ನಿಂದ ಆ ಮಕ್ಕಳು ಭವಿಷ್ಯನೂ ಹಾಳಾಗ್ತಾ ಇದೆ. ಅವರು ಒಳ್ಳೆ ಟ್ಯಾಲೆಂಟೆಡ್ ಮಕ್ಕಳು, ಅವರು ಚೆನ್ನಾಗಿ ಎಜುಕೇಶನ್ ಇದೆ. ಅವರು ನೀನು ಯಾರು ಅವ್ರ ಬಗ್ಗೆ ಗಮನನೇ ವಹಿಸಲಿಲ್ಲ ನೀನು. ಯಾಕಂದ್ರೆ ಸಾಮಾಜಿಕವಾಗಿ ಅವ್ರನ್ನ ಬೆರೆಸಲೇ ಇಲ್ಲ ನೀನು. ನೀನು ಮಾಡುವಂತ ಕಿಡಿಗೇಡಿ ಕೆಲಸ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅವ್ರನ್ನ ಒಂದು ಯಾವ ರೀತಿಲಿ ಇಟ್ಟಿದ್ಯೋ ಅದೇ ರೀತಿಲಿ ಇಟ್ಟಿದ್ದೆ. ನಿನ್ನ ಬಗ್ಗೆ ಅವ್ರು ಏನು ತಿಳ್ಕೊಳ್ಳಿಲ್ಲ. ಆದ್ರೆ ನನ್ನ ಮಕ್ಕಳನ್ನ ಸಪರೇಟಕ್ಕ ಭೇಟಿ ಮಾಡಿ ಅವ್ರ ತಲೆ ಒಳಗೆ ತುಂಬಿದೆ. ಪರವಾಗಿಲ್ಲ, ನನ್ಗೇನು ಇಲ್ಲ ಕಣೋ, ನನ್ನ ಮಕ್ಕಳಿಂದನೂ ನನಗೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನನ್ನ ಕರ್ತವ್ಯ ನಾನು ಪಾಲನೆ ಮಾಡಿದ್ರೆ ಅಷ್ಟು ಸಾಕು ನನಗೆ. ನೀನು ನನಗಂತೂ ತನ್ನ ಹಾಕ್ಲಿಲ್ಲ ಅಂತ ನನ್ಗೆ ಯಾವುದೇ ಬೇಜಾರಿಲ್ಲ. ನನ್ನ ತಂದೆ ಇದಾರಲ್ಲ, ನನ್ನ ತಂದೆ ನಿಮ್ಮನ್ನೆಲ್ಲರನ್ನು ಬಿಟ್ಟು ನನ್ನ ಜೊತೆ ಇದ್ರಲ್ಲ, ಸಾಕು ಕಣೋ. ಅವರು ನನ್ನ ಪಾಲಿನ ದೇವರು. ನಾನು ಎಲ್ಲೆಲ್ಲಿದ್ದೆ, ನನ್ನ ತಂದೆ ಯಾವ ರೀತಿ ನನ್ನ ನೋಡ್ತಿದ್ರು, ನಾನು ಎಲ್ಲ ಕ್ಲಾರಿಟಿ ಕೊಡ್ತೀನಿ ಕಣೋ. ಮುಟ್ಟಾಳ, ನಾನು ಓಡೋದವಳಲ್ಲ, ನಿನ್ನ ಹತ್ರನೂ ಓಡ್ ಬಂದು ಭಿಕ್ಷೆ ಬೇಡವಳಲ್ಲ, ನಿಮ್ಮ ಹತ್ರ ಕೈ ಚಾಚವಳಲ್ಲ. ಇವತ್ತಿದ್ರೆ ತಿಂತೀನಿ ಇಲ್ವಾ, ನೀರು ಕುಡ್ಕೊಂಡು ಮಲಗ್ತೀನಿ ಇಲ್ವಾ, ಒಂದು ದೇವಸ್ಥಾನದಲ್ಲಿ ಬಾಗ್ಲಲ್ಲಿ ಹೋಗಿ ಕೂತ್ಕೋತೀನಿ ಕಣೋ. ದೇವ್ರು ಮೆಚ್ಕೊಳ್ಳಿ ಅದನ್ನ. ಮುಟ್ಟಾಳ, ನಿನ್ ತರ ಎಲ್ಲಾರ ಹತ್ರ ಒಡೆದು ಬಡ್ದು ಎಲ್ಲರನ್ನು ಬಾಯಿಗೆ ಹಾಕೊಂಡು ನಿನ್ ತೀಟೆ ತೀರ್ಸ್ಕೊಳ್ಕೋಸ್ಕರ ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದ್ಯಾ ನೀನು. ನಾಚಿಕೆ ಆಗಲ್ವಾ? ಬಾ, ಕೋರ್ಮಂಗಲದಲ್ಲಿ ಹೇಳಿಸ್ಕೊಡ್ತೀನಿ, ಮಡವಾಳದಲ್ಲಿ ಹೇಳಿಸ್ಕೊಡ್ತೀನಿ, ಆಯ್ತಾ? ಅದು ಬಿಟ್ರೆ ಶ್ರೀರಂಗಪಟ್ಟಣ ಗೋಸೆಗೌಡರು ಬೀದಿ ಬಾರು, ಎಲ್ಲಾನು ನಿನ್ ಪುರಾವೆಗಳೆಲ್ಲನೂ ತೆಗೆದು ಇಡ್ತೀನಿ ನಾನು ಜೈಲಲ್ಲಿದ್ನಾ? ಪದೇ ಪದೇ ಹೇಳ್ತಾ ಇದ್ದೀನಿ, ನಾನ್ ಜೈಲಲ್ಲಿ ಇದ್ದದೆಲ್ಲನೂ ನೀನ್ ರೆಕಾರ್ಡ್ ತಂದು ಮುಂದೆ ಇಟ್ಟಿಲ್ಲ ಅಂದ್ರೆ ನೀನೊಬ್ಬ ಷಂಡ. ನೀನ್ ಗಂಡ್ಸಲ್ಲ ಕಣೋ. ನನಗೆ ಅನುಮಾನ ಬರ್ತಾ ಇದೆ ನಮ್ಮ ಅಪ್ಪನ ಕೊಟ್ಟಿದ್ಯಾ ಅಂತ. ಆದ್ರೆ ಅವಳೊಬ್ಳಿದ್ದಾಳೆ ಅಜ್ಞಾನಿ. 6 ಮಕ್ಕಳಿತ್ತು, 6 ಅಂಗ ಮಾಡ್ಬಿಟ್ಟು ಒಂದ್ ದಿವಸ ಮಕ್ಳಿಗೆ ಊಟ ಹಾಕ್ಲಿಲ್ಲ. ಒಂದ್ ದಿವಸ ನನ್ನ ದೊಡ್ಡವಳನ್ನ ನನ್ನ ದೊಡ್ಡಪ್ಪ ಮದುವೆ ಮಾಡಿದ್ದಾನೆ. ಬೇರೆಯವ್ರು ಯಾರನ್ನ ಮದುವೆ ಮಾಡಿದೀರಾ ನೀವು? ಯಾವ ಮಕ್ಳು ಎಲ್ಲಿ ಸತ್ರು, ಹೆಂಗ್ ಸತ್ರು ಅದೆಲ್ಲ ಗೊತ್ತಿಲ್ವಾ ನಿನಗೆ? ಬೇರೆಯವಳು ಎಲ್ಲೋ ಇದ್ದಾಳಂತೆ ಕೊಳ್ಳೇಗಾಲದಲ್ಲಿ, ಅವಳು ಇನೋಸೆಂಟ್ ಅಂತೆ. ನಾನು ಎಂತದ್ದು ಹೌದು ಕಣೋ, ವಾಕ್ಚಾತುರ್ಯ ನಾನು ಕಲ್ತಿದ್ದೀನಿ. ಯಾರು ಕಲ್ಸಿದ್ರು? ನೀನ್ ಕಲ್ಸ್ತಾ? ನಿನ್ಗೆ ಕೊಟ್ಟವ್ರಿ? ನಾನು ಕಲಿಬಾರ್ದ? ನಿನ್ನಂತವ್ರನ್ನ ಎದುರಾಕೊಂಡು ನಾನು ಬದುಕಬೇಕು ಅಂದ್ರೆ, ನಿನ್ನಂತವ್ರನ್ನ ಬಯಲ್ಗೆಳೆಯಬೇಕು ಅಂದ್ರೆ ನಾನು ಎಲ್ಲಾನು ಕಲ್ತಿರ್ಬೇಕು ತಾನೆ. ಇಲ್ಲಿವರೆಗೂ ಕಲ್ತಿರ್ಲಿಲ್ಲ, ನಾನು ಎಲ್ಲೂ ಬಾಯಿ ಬಿಟ್ಟಿಲ್ಲ, ಎಲ್ಲೂ ಮಾತು ಕಲ್ತಿರ್ಲಿಲ್ಲ. ನಾನು ಟ್ರೈನಿಂಗ್ ಹೋಗ್ಬೇಕಾದ್ರೆ ಕೆಲಸದಲ್ಲಿ ಅವ್ರು ಹೇಳ್ತಿದ್ರು, ಕೆಂಪಮ್ಮ ನೀನು ಇಷ್ಟು ಇನ್ನೋಸೆಂಟ್ ಆಗಿರೋದು ಒಳ್ಳೇದಲ್ಲ, ನೀನ್ ಕೇಳು, ನಾನು ಟೈಫಾಯ್ಡ್ ಜ್ವರ ಬಂದಿತ್ತು, ನೀನ್ ಕೇಳು ಹೋಗಿ ಮೇಡಮ್ನ, ರಜಾ ಬೇಕಂತ, ನೀನ್ ಜೋರಾಗಿ ಕೇಳಂದ್ರು. ನನಗೆ ಆಕ್ಚುಲಿ ಜೋರಾಗಿ ಮಾತಾಡಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟು ಇನ್ನೋಸೆಂಟ್ ಆಗಿದೆ ನಾನು. ಕಲಿಸ್ತೋನೆ ಇವನು 2006ರಿಂದ ಈಚೆಗೆ. ನೀನ್ ಕಲಿಸ್ತವನೆ ನೀನು ಕಣೋ. ನೀನ್ ತೋಡಿದ ಗುಂಡಿಗೆ ನಿನ್ನನ್ನೇ ತಳ್ತೀನಿ, ಗೊತ್ತಾಯ್ತಾ? ನೀನೇ ತೋರಿಸ್ಕೊಟ್ಟು ದಾರಿ ನಾನು ಬರ್ತಾ ಇದ್ದೀನಿ. ಬಿ ವೇರ್, ಇದನ್ನ ಎಚ್ಚರಿಕೆಯಾಗಿ ನೀನು ಕೊಡ್ತಾ ಇದ್ದೀನಿ. ಮೊದಲು ನೀನ್ ಹೇಳಿರೋ ಮಾತಕ್ಕೆಲ್ಲ ದಾಖಲಾತಿಗಳು ತಂದು ಕನ್ನಡದವ್ರ ಮುಂದೆ ಇಡು. ಅವಾಗ ನೀನ್ ಗಣಸು ಅಂತ ಒಪ್ಕೋತೀನಿ. ಬಹಿರಂಗ ಪಡಿಸ್ಬೇಕು. ಅವ್ರು ಬೇಕಾದದನ್ನ ಬಹಿರಂಗ ಪಡಿಸ್ಕೊಂಡು ಎಲ್ಲೋ ತಿನ್ಕೊಂಡು ಬಂದು ಇವ್ರ ಕಾರ್ಯ ಸಾಧಿಸ್ಕೊಳ್ಳೋಕೋಸ್ಕರ, ನನ್ನ ಹೇಳಿಕೆನ ಮುಚ್ಚಾಕೋಸ್ಕರ ನನ್ನನ್ನ ಒಂದು ಮೆಂಟಲ್ ಮಾಡಿ ವಾಪಸ್ ಕಳ್ಸೋ ತರ ಯಾವತ್ತೂ ಹಂಗಾಗಲ್ಲ. ನಾನು ಅಪ್ಪನ್ ಗುಟ್ಟಿದ ಮಗಳು. ನನ್ನಪ್ಪ ದೇವ್ರು, ನನ್ನಪ್ಪ ಶಾಲೆಗೆ ಹೋಗದೆ ವಿದ್ಯೆ ಕಲ್ತಿದಾರಲ್ಲ, ಗೊತ್ತು ತಾನೆ? ಪೇಪರ್ ಇಟ್ಕೊಂಡು ಓದ್ತಾ ಕೂತ್ಕೊತಿದ್ರು ನನ್ನಪ್ಪ. ಮುಟ್ಟಾಳ ಅಂತ ಅಪ್ಪನ್ ಗುಟ್ಟಿರೋ ಮಗಳು ನಾನು ಯಾವತ್ತೂ ಹಿಂದೆ ಸರಿಯೋದಿಲ್ಲ.